ಬೇಕಾರಿ ಸರ್ ಮಾರ್ಕೆಟ್ ಅಲ್ಲಿ ಬೇರೆಲ್ಲ 3.5 ಹೇಳ್ತಾರೆ. ಹೌದು, ನಮ್ಗೆ ಅಷ್ಟೆಲ್ಲ ಬೇಡ, ಬರೀ 2.75 ಕೊಡ್ತೀನಿ. ಇಲ್ಲಿರೋ ಗಾಡಿ ಆಲ್ಮೋಸ್ಟ್ ಆಲ್ ನಿಮಗೆ 88% ಡೌನ್ ಆಗಂತವೆ. ಡೌನ್ ಪೇಮೆಂಟ್ ಆಗುತ್ತೆ, ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಮನೆ ತಗೊಬೋದು. ಬೇಕಾರಿ ಸರ್ ಯಾವ ಕಂಪ್ನಿದಿಲ್ಲ ಅಂತ ಕೇಳಂಗಿಲ್ಲ. ಆಕ್ಚುಲಿ ಕಸ್ಟಮರ್ ಬಂದ್ರೆ ಅಪ್ಪ ನನ್ಗೆ ಯಾವ್ದು ಬೇಕು ಅಂತ ಹೇಳಿದ್ರೆ ಆ ಗಾಡಿ ರೆಡಿ ಇದೆ ಇಲ್ಲಿ. ಸೊ ನಿಮಗೆ ಮಾರುತಿಲಿದೆ, ಹ್ಯುಂಡೈಲಿದೆ, ಹೋಂಡಾದಲ್ಲಿದೆ, ಫೋರ್ಡಲ್ಲಿದೆ, ಟಾಟಾದಲ್ಲಿ ಕೂಡ ಇದೆ. ಕಲರ್ ಇದೆ, ಅದರಲ್ಲೂ ಕೂಡ ಸಿಲ್ವರ್ ಇದೆ, ಗ್ರೇ ಇದೆ, ವೈಟ್ ಇದೆ. ಬೇಕಾರಿ ಸರ್ ಕಂಟಿನ್ಯೂ ಮಾಡಲಿ ಬರೀ 2.75 ಕೊಟ್ಬಿಡ್ತೀನಿ. 270 ಕೊಟ್ಬಿಡ್ತೀನಿ ಫೈನಲ್. ಇಲ್ಲಿರೋ ಗಾಡಿ ಆಲ್ಮೋಸ್ಟ್ ಆಲ್ ನಿಮಗೆ 88% ಡೌನ್ ಆಗಂತವೆ. 395 ಕೊಟ್ಬಿಡ್ತೀನಿ. 395ಗೆ ಬೇಕಾರಿ ಸರ್ ಬ್ರೋ ಫ್ಯಾನ್ಸಿ ನಂಬರ್ 143. ಓಕೆ, ಯಾರಾದ್ರೂ ಲವರ್ ಬಾಯ್ ಇದ್ರೆ ಆರಾಮಾಗಿ ತಗೋಬಹುದು. ಇಲ್ಲಿರೋ ಗಾಡಿ ಆಲ್ಮೋಸ್ಟ್ ಆಲ್ ನಿಮಗೆ 88% ಡೌನ್ ಆಗಂತವೆ. 5,95,000 ಕೋಟಿಂಗ್ ಪ್ರೈಸ್ ಇದೆ ಬ್ರೋ. 575 ಕೊಡ್ತೀನಿ. ಓಕೆ, ಇನ್ಶೂರೆನ್ಸ್ ಮಾಡಿಸಿ 7,20,000 ಕೊಟ್ಬಿಡ್ತೀನಿ. ಬೇಕಾರಿ ಸರ್ 4,25,000 ಕೋಟಿಂಗ್ ಪ್ರೈಸ್ ಇದೆ ಬೈ. ಇದು ಫೈನಲ್ ಅಂದ್ರೆ 4 ಲಕ್ಷ ಕೊಡ್ತೀನಿ ಬ್ರೋ. 595 ಕೋಟಿಂಗ್ ಪ್ರೈಸ್ ಇದೆ. ಫೈನಲ್ ಅಂದ್ರೆ ಕುತ್ಕೊಂಡ್ರೆ 15 ಮಾಡಲು ಗಾಡಿ ಬೈ. ಲೋನ್ ಕೂಡ ಆಗುತ್ತೆ ಆರಾಮಾಗಿ. 4 ವರ್ಷ ಟೆನ್ಯೂರ್ ಸಹಿತ ಮಾಡ್ಕೊಡ್ತೀನಿ. 5,75,000 ಕೊಡ್ತೀನಿ. ಬೇಕಾರಿ ಸರ್ ಯಾರಿಗೂ ಬೇಡ, ನಮಗೂ ಬೇಡ, ನಿಮ್ಗೂ ಬೇಡ. ನಿಮ್ಗಂತ ಫೈನಲ್ ಆದ್ರೆ ಎಷ್ಟಾಗುತ್ತೆ? 545ಗೆ ಕೊಡ್ತೀನಿ ಬ್ರೋ. 6,25,000 ಇದೆ ಕೋಟಿಂಗ್ ಪ್ರೈಸ್. 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಫೈನಲ್. ನನ್ನ ಹತ್ರ 11 ಇದೆ, 14 ಇದೆ, 15 ಇದೆ, ಅಪ್ ಟು 18 ವರೆಗೂ ಇದೆ. ಬೇಕಾರಿ ಸರ್ ಇಲ್ಲಿರೋ ಗಾಡಿ ಆಲ್ಮೋಸ್ಟ್ ಆಲ್ ನಿಮಗೆ 88% ಡೌನ್ ಆಗಂತವೆ. ಓಕೆ, ಇನ್ಶೂರೆನ್ಸ್ ಮಾಡಿಸಿ 7,20,000 ಕೊಟ್ಬಿಡ್ತೀನಿ. ನಿಮಗೆ 745 ಕೋಟಿಂಗ್ ಪ್ರೈಸ್ ಹೇಳ್ತಾ ಇದ್ದೀನಿ ಸುನಿಲ್. 6,95,000 ಕೊಡ್ತೀನಿ. ಬೇಕಾರಿ ಸರ್ ಸೊ ಯಾರೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಗೊತ್ತಾ? INT ಕಾರ್ಸ್ಗೆ ಯಾರಾದರೂ ಒಂದು ಒಳ್ಳೆ ಕ್ವಾಲಿಟಿ ಕಾರ್ಸು ಬೆಸ್ಟ್ ಪ್ರೈಸಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಆರಾಮಾಗಿ ಬರ್ಬೋದು INT ಕಾರ್ಸ್ಗೆ. ನಮ್ಮ ಜೊತೆ ಹರೀಶ್ ಸರ್ ಇದ್ದಾರೆ, ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸುನಿಲ್, ಹೇಗಿದ್ದೀರಾ? ಆರಾಮಾಗಿದ್ದೀನಿ, ನೀವು? ಓ ಸೂಪರ್. ಓಕೆ, ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇವತ್ತಿನ ಬಜೆಟ್ 7 ಲಕ್ಷದ ಇಲ್ಲ, ಅದಕ್ಕಿಂತ ಕಡಿಮೆ ಅಂತ ಹೇಳಿದ್ರೆ 1.5 ಲಕ್ಷಕ್ಕೂ ಇದೆ. ಓಕೆ, 1.5 ಲಕ್ಷದಿಂದ ಎಲ್ಲಿ ಗಂಟೆ ಸಿಗುತ್ತೆ? 1.5 ಲಕ್ಷ ಸ್ಟಾರ್ಟ್ ಆಗಿ ಅಪ್ ಟು ನಿಮಗೆ 9 ಲಕ್ಷವರೆಗೂ ಇದೆ. ಓಕೆ, ಇಷ್ಟೆಲ್ಲ ಬಜೆಟ್ ಇದೆ ಗಾಡಿಗಳಿಗೆ, ಬಟ್ ಏನಾದ್ರು ಲೋನ್ ಬೇಕು ಅಂತ ಕೇಳ್ತಾರೆ. ಇಲ್ಲಿರೋ ಗಾಡಿ ಆಲ್ಮೋಸ್ಟ್ ಆಲ್ ನಿಮಗೆ 88% ಲೋನ್ ಆಗಂತವೆ. ಓಕೆ, 80 to 85, 88%. ಓಕೆ, 88% ಲೋನ್ ಆಗೋಂಥ ಗಾಡಿಗಳೇ ಇರೋದಿಲ್ಲ. ಓಕೆ, ಎಲ್ಲ ತರ ಎಲ್ಲ ಕಂಪ್ನಿ ಗಾಡಿನೂ ಇಟ್ಟಿದ್ದೀನಿ ಪರ್ಟಿಕ್ಯುಲರ್ ನಿಮಗೆ. ಪ್ರೀಮಿಯಂ ಸೆಗ್ಮೆಂಟ್ ಆಡಿ ಇದೆ. ಅದು ಬಿಟ್ಟರೆ ನಿಮಗೆ ಹ್ಯಾಚ್ ಬ್ಯಾಕು, ಸೆಡಾನು, SUV ಟೈಪು, ಕಾಂಪ್ಯಾಕ್ಟ್ SUV, ಅದರಲ್ಲೂ ಕೂಡ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ನಿಮಗೆ ಅಪ್ ಟು ನಿಮಗೆ 2004 ಮಾಡಲಿಂದ ಹಿಡಿದು 2024 ಇಲ್ಲ, ಅಪ್ರಾಕ್ಸಿಮೇಟ್ಲಿ ಒಂದು 2018 ಇದೆ. ಆ ಕಡೆ ಇಲ್ಲಿ ಇಷ್ಟೊಂದು ಗಾಡಿಗಳಿದೆ. ಸೊ ಆಲ್ಮೋಸ್ಟ್ ಒಂದು 100+ ಸ್ಟಾಕ್ಸ್ಗಳಿದೆ. ಸೊ ನೀವು ಬರೋದು ಒಂದೇ ಬಾಕಿ ಇರೋದು. ಬೇಗ ಬನ್ನಿ, ಬೆಸ್ಟ್ ಪ್ರೈಸ್ಗಳಲ್ಲಿ ಒಳ್ಳೊಳ್ಳೆ ಕಾರ್ಗಳು ತಗೊಂಡೋಗಿ. ಸೊ ಆಮೇಲೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ? ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಬನ್ನೇರ್ಘಟ್ಟ ರೋಡ್, ನಿಮಗೆ ಮೀನಾಕ್ಷಿ ಮಾಲ್ ನೋಡಿರ್ತೀರ, ಅದ್ರ ಹಿಂಭಾಗ ನಿಮಗೆ DLF ಅಪಾರ್ಟ್ಮೆಂಟ್ ಮತ್ತು ಅಪಾರ್ಟ್ಮೆಂಟ್ ರೋಡಲ್ಲೇ ಪಕ್ಕದಲ್ಲಿ ನಿಮಗೆ ಎಲೆನಹಳ್ಳಿ ರೋಡ್ ಅಂತ ಹೇಳ್ತೀವಿ. ಏನದು ಅಕ್ಷಯನಗರ ಸರೌಂಡಿಂಗ್ ಏನು ಬರುತ್ತೆ ಅಲ್ಲಿ ನಿಮಗೆ ಎಲೆನಹಳ್ಳಿ ರೋಡ್ ಅಂತ ಹೇಳ್ತಾರೆ. ಅದು ಎಲೆನಹಳ್ಳಿ ರೋಡು. ಅಪಾರ್ಟ್ಮೆಂಟಿಂದ ಒಂದು 300 ಮೀಟರ್ ಮುಂದಕ್ಕೆ ಬಂದರೆ ರೈಟ್ ಸೈಡ್ ಸಿಗುತ್ತೆ ನಿಮಗೆ. ಓಕೆ, ಅಕಸ್ಮಾತ್ ಲೊಕೇಶನ್ ಎಲ್ಲ ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು ನೀವು. ಸೊ ಆಮೇಲೆ ಇವಾಗೆಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಆರಾಮಾಗಿ ನೋಡೋಣ, ಯಾಕಂದ್ರೆ ಮಿನಿಮಮ್ ಒಂದು 60+ ವೆಹಿಕಲ್ ಸ್ಟಾಕ್ ಇದೆ. ಓಕೆ, ಸೊ ಒಂದೊಂದು 5 ನಿಮಿಷ ಅಂತ ತುಂಬ ಟೇಲ್ ಆಗ್ಬಿಡುತ್ತೆ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಬೇಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿನೇ ಒಂದು ಲೇಟೆಸ್ಟ್ ಮಾಡಲ್ ಗಾಡಿ, ಒಂದು ಹುಂಡೈ ವರ್ಣ ಇದೆ. ವರ್ಣ ನಿಮಗೆ ಲೇಟೆಸ್ಟ್ ಅಂತ ಯಾಕೆ ಹೇಳ್ತೀರಾ ಅಂತ ಹೇಳಿದ್ರೆ, ನನ್ನ ಹತ್ರ 11 ಇದೆ, 14 ಇದೆ, 15 ಇದೆ, ಅಪ್ ಟು 18 ವರೆಗೂ ಇದೆ. ಕಲರ್ ಇದೆ, ಅದರಲ್ಲೂ ಕೂಡ ಸಿಲ್ವರ್ ಇದೆ, ಗ್ರೇ ಇದೆ, ವೈಟ್ ಇದೆ. ಸೊ ಈಗೇನು ನೋಡ್ತಾ ಇದ್ರೆ ಈ ಗಾಡಿ ಬಂದು ನಿಮಗೆ 18 ಮಾಡಲು ಸಿಂಗಲ್ ಓನರ್ ಗಾಡಿ ಸುನಿಲ್ ಇದು. ಓಕೆ, 18 ಸಿಂಗಲ್ ಓನರ್ ಗಾಡಿ. ಓಕೆ, ನೋಡಿ 2018 ಸಿಂಗಲ್ ಓನರ್ ಗಾಡಿ. ಬಾಡಿನೆಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ SX VX ಇದು? SX ಬೈ ಇದು. ಓಕೆ, S ವೇರಿಯಂಟ್ ಇದೆ ಆಕ್ಚುಲಿ 1.4S. ಓಕೆ, 1.4S ಪೆಟ್ರೋಲ್ ವೇರಿಯಂಟು. ಸೊ ಇಂಟೀರಿಯರ್ ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ನಿಮಗೆ. ಗಾಡಿ ಕೂಡ ಸಖತ್ತಾಗಿದೆ. ಸೊ 2018 ಸಿಂಗಲ್ ಓನರ್ ಗಾಡಿ, ಒಂದು ಹುಂಡೈ ವರ್ಣ. ಏನಾಗುತ್ತೆ ಪ್ರೈಸು? ನಿಮಗೆ 745 ಕೋಟಿಂಗ್ ಪ್ರೈಸ್ ಹೇಳ್ತಾ ಇದ್ದೀನಿ ಸುನಿಲ್. 6,95,000 ಕೊಡ್ತೀನಿ. 1 ಲಕ್ಷ ಡಿಸ್ಕೌಂಟು, 6,95,000 ಫೈನಲ್. ಯಾರಿಗೂ ಬಂದು ನೆಗೋಷಿಯಬಲ್ ಮಾಡಂಗಿಲ್ಲ. ಆರಾಮಾಗಿ 18 ಮಾಡೋ ಗಾಡಿ ನಿಮಗೆ 14 ಮಾಡೋ ತಗೋಬೇಕಂದ್ರೆ ಕಡಿಮೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಯಾರು ಕಮ್ಮಿ ಯಾರು ಕೊಡ್ತಲ್ಲ. ಹೌದೌದು, SX ಆಪ್ಷನಲ್ ಇದ್ರೆ ನಿಮಗೆ ಬಟನ್ ಸ್ಟಾರ್ಟು ಅದೆಲ್ಲ ಇದ್ರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಬೇಡ ಅಂದ್ರೆ 6 ಲಕ್ಷ ಕಮ್ಮಿ ಯಾರು ಕೊಡಲ್ಲ ಬೈ. ಓಕೆ, ನೋಡಿ 6,95,000ಕ್ಕೆ ಫೈನಲ್ ಆಗುತ್ತೆ. ಹೌದು, 6,95,000 ಕಮ್ಮಿ ಆಗುತ್ತೆ. ಓಕೆ, ಸೊ ಹಾಗೆ ಒಂದು ಹೋಂಡಾ ಸಿಟಿ ಹುಡ್ಕೋರಿ, ಒಂದು ಹೋಂಡಾ ಸಿಟಿ ZX ಇದೆ. ಏನು ಸರ್ ಡೀಟೇಲ್ಸ್? ಇದು ಬಂದು ನಿಮಗೆ 8 ಮಾಡಲು ಬೈ. ಇದು 8 ಮಾಡಲು ಸೆಕೆಂಡ್ ಓನರ್ ಗಾಡಿ ಇದು. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ. ನಿಮಗೆ ಯಾರಾದರೂ ಒಂದು ಒಳ್ಳೆ ಹೋಂಡಾ ಸಿಟಿ ಹುಡ್ಕೋರಿಗೆ, ಅದು ನಿಮಗೆ ಈ ವೇರಿಯಂಟ್ ಸಿಕ್ಕಿದೆ ಅಂತಂದ್ರೆ ಲೈಕ್ ಚಾನ್ಸ್ ಅಲ್ಲಿ ತಗೊಳ್ಬೋದು. ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಒಂದು ಹೋಂಡಾ ಸಿಟಿ ZX. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ಇಂಟೀರಿಯರ್ ಅಲ್ಲಿ.
ಸೊ ಪ್ರೈಸ್ ಏನಾಗುತ್ತೆ ಹರೀಶ್ ಅವರೇ? ಬೈ FC ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ಇನ್ಶೂರೆನ್ಸ್ ಒಂದಿಲ್ಲ. ಇನ್ಶೂರೆನ್ಸ್ ಮಾಡಿಸಿ 7,20,000 ಕೊಟ್ಬಿಡ್ತೀನಿ. 7 ಮಾಡಲು ಕೊಡಲ್ಲ, 8 ಮಾಡಲು ಕೊಡ್ತಾ ಇದೀರಾ? ನಿಮಗೆ 7 ಮಾಡಲು ಕೂಡ ಜಾಸ್ತಿ ಹೇಳ್ತಾರೆ ಇನ್ನ. ಓಕೆ ನೋಡಿ, ವಿತ್ FC ಸಹಿತ ಹೇಳ್ತಾರೆ ಸರ್. FC ಇದೆ ಆಲ್ರೆಡಿ, ಇನ್ಶೂರೆನ್ಸ್ ಸಹಿತ ಹೇಳ್ತಾ ನಾನು. ಓಕೆ ನೋಡಿ, ವಿತ್ ಇನ್ಶೂರೆನ್ಸ್ 7,20,000. 7,20,000 ಕೊಡ್ತೀನಿ. ವಿತ್ ಇನ್ಶೂರೆನ್ಸ್ 7,20,000 ಕೊಡ್ತಾರೆ ನಿಮಗೆ. ಹೋಂಡಾ ಸಿಟಿ ZX. ಸೊ ಹಾಗೆ ಒಂದು ಲೇಟೆಸ್ಟ್ ಮಾಡೆಲ್ ಗಾಡಿ, ಒಂದು ಒಳ್ಳೆ ಒಂದು ಬಲೇನೋ ಇದೆ. ಏನ್ ಸರ್ ಡೀಟೇಲ್ಸ್? ನನ್ನ ಹತ್ರ ಆಕ್ಚುಲಿ ಸುನಿಲ್ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ನಿಮ್ಗೆ ಹ್ಯಾಚ್ ಬ್ಯಾಕ್ ಅಲ್ಲಿ ಪರ್ಟಿಕ್ಯುಲರ್ ಬೇಕು ಅಂತ ಹೇಳಿದ್ರೆ ಸುಮಾರು ವೆಹಿಕಲ್ಸ್ ನನ್ನ ಹತ್ರ ಅವೈಲೇಬಲ್ ಇದೆ. ಸೊ ನಿಮಗೆ ಮಾರುತಿಲಿದೆ, ಹ್ಯುಂಡೈಲಿದೆ, ಹೋಂಡಾದಲ್ಲಿದೆ, ಫೋರ್ಡ್ ಅಲ್ಲಿ ಇದೆ, ಟಾಟಾದಲ್ಲಿ ಕೂಡ ಇದೆ. ಓಕೆ. ಸೊ ಯಾವ ಕಂಪನಿ ಇಲ್ಲ ಅಂತ ಹೇಳ್ತೀರಾ? ಯಾವ ಕಂಪನಿ ಇಲ್ಲ ಅಂತ ಕೇಳಂಗಿಲ್ಲ. ಆಕ್ಚುಲಿ ಕಸ್ಟಮರ್ ಬಂದ್ರೆ ಅಪ್ಪ ನನ್ಗೆ ಯಾವ್ದು ಬೇಕು ಅಂತ ಹೇಳಿದ್ರೆ ಆ ಗಾಡಿ ರೆಡಿ ಇದೆ ಇಲ್ಲಿ. ಎಲ್ಲ ಪ್ರತಿಯೊಂದು ಹ್ಯಾಚ್ ಬ್ಯಾಕ್ ಎಲ್ಲ 16 ಆನ್ವರ್ಡ್ಸ್, 16 ಮಾಡಲು ಮೇಲೆನೆ ಕೂಡ ಇರೋದು, ಯಾವ್ದು ಕಡಿಮೆ ಯಾವ್ದಿಲ್ಲ. ಓಕೆ. ಸೊ ಈ ಗಾಡಿ ಏನ್ ನೋಡ್ತಾ ಇದ್ರ 18 ಮಾಡಲು ಗಾಡಿ ಇದು. ಪೆಟ್ರೋಲ್ ವೇರಿಯಂಟ್ 1.2 ಪೆಟ್ರೋಲ್ ಡೆಲ್ಟಾ ವೇರಿಯಂಟ್ ಬರುತ್ತೆ. ಸೆಕೆಂಡ್ ಓನರ್ ಗಾಡಿ ಬಂದು ಬರೀ 61,000 ಹೊಡಿದೆ ಸುನಿಲ್ ಇದು. ಓಕೆ. ಸೊ ಇಂಟೀರಿಯರ್ ನಿಮಗೆ ನೋಡ್ತಾ ಇರೋದು ಸಕ್ಕದ ಮೇಂಟೈನ್ ಮಾಡಿದ್ರೆ, ಗಾಡಿ ಕೂಡ ಕ್ರೇಜ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ 61,000 ಡ್ರಿವನ್. ಹೌದು. ಓಕೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಮತ್ತೆ ನಿಮಗೆ ರಿವರ್ಸ್ ಕ್ಯಾಮೆರಾ ಎಲ್ಲ ಇದೆ. ಸೊ ಜಸ್ಟ್ ಪೆಟ್ರೋಲ್ ಹಾಕೊಂಡು ಓಡಿಸಬೇಕು ಈ ಗಾಡಿ ನೆನ್ನೆ ತಾನೇ ಬಂದಿದೆ, ಒಂದು ವಾಷಿಂಗ್ ಮಾಡಿ ಹೊರಗಡೆ ನಿಲ್ಸಿದೆ ಅಷ್ಟೇ. ಯಾವ್ದೇ ರೀತಿ ಟಚ್ ಅಪ್, ಪಾಲಿಶ್, ಪೇಂಟಿಂಗ್ ಏನು ಆಗಿಲ್ಲ. ಸೊ ಗಾಡಿ ಬಂದು ನೋಡ್ಲಿ ಖುಷಿಯಿಂದ. ಮಾರುತಿ ಬೇಕು ಅನ್ನೋರಿಗೆ ಪರ್ಟಿಕ್ಯುಲರ್ ಆಗಿ ಈ ಗಾಡಿ ಇದೆ. ಅದು ರೀಸೆಂಟ್ ಮಾಡಲು ಗಾಡಿ, ಪರ್ಟಿಕ್ಯುಲರ್ ಆಗಿ 1.2 ಲೀಟರ್ ಶಿಫ್ಟ್ ಬೇಡ ನನಗೆ, ಸ್ವಲ್ಪ ಅದು ಬಿಟ್ಟು ಸ್ವಲ್ಪ ಹೈ ಬಜೆಟ್ ನೋಡ್ಬೇಕು ಅಂತ ಹೇಳಿದ್ರೆ ಈ ಗಾಡಿ ತಗೋಬಹುದು ಆರಾಮಾಗಿ ನಿಮಗೆ. ಬಲೆಲ್ಲ ಬೆಸ್ಟ್ ಒಂದು ರೇಂಜ್ಗೆ. ಹೌದು, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಪೆಟ್ರೋಲ್. ಸೊ ಪ್ರೈಸ್ ಬ್ರೋ 6,25,000 ಇದೆ ಕೋಟಿಂಗ್ ಪ್ರೈಸ್. 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಫೈನಲ್ 6 ಲಕ್ಷಕ್ಕೆ ಒಂದು 18 ಮಾಡಲು ಗಾಡಿ. ಓಕೆ ನೋಡಿ, 2018 ಮಾಡಲು ಗಾಡಿ ಒಂದು ಬಲೇನೋ ಸಿಗ್ತದೆ 6 ಲಕ್ಷಕ್ಕೆ. ಸೊ ಹಾಗೆ ಒಂದು ಹುಂಡಾ i20 ಬಂದು ನಿಮಗೆ 14 ಮಾಡಲು ಗಾಡಿ, ಸಿಂಗಲ್ ಅನ್ನೋ, ಇದು ಕೂಡ ಪೆಟ್ರೋಲ್ ವೇರಿಯಂಟ್. ಮ್ಯಾಗ್ನಾ ಆಕ್ಚುಲಿ ಇದು ನಿಮಗೆ. ಓಕೆ, ಮ್ಯಾಗ್ನಾ ವೇರಿಯಂಟ್ ನೋಡ್ತಾ ಇರ್ಬೋದು. ಗಾಡಿ ಕೂಡ ಕ್ರೇಜ್ ಆಗಿದೆ. ಅಲಾಯ್ಸು GTR Pro ಹಾಕ್ಸ್ಕೊಂಡಿದ್ದಾರೆ. ಸೊ ಬಾಡಿ ಲೈನ್ ಎಲ್ಲ ಸಖತ್ ಮಾಡಿದ್ದಾರೆ. ಪೆಟ್ರೋಲ್ ವೇರಿಯಂಟ್ ಇದು, ಪೆಟ್ರೋಲ್. ಓಕೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಎಲ್ಲ ಇದೆ ಗಾಡಿಲಿ. ಸೊ ಏನಾಗ್ಬೋದು ಪ್ರೈಸು? ಬ್ರೋ ಇದು ಬಂದು ನಿಮಗೆ 565 ಕೋಟಿಂಗ್ ಪ್ರೈಸ್ ಇದೆ. ಯಾರಿಗೂ ಬೇಡ, ನಮಗೂ ಬೇಡ, ನಿಮಗೂ ಬೇಡ. ನಿಮ್ಗೆ ಅಂತ ಫೈನಲ್ ಆದರೆ ಎಷ್ಟಾಗುತ್ತೆ? 545ಗೆ ಕೊಡ್ತೀನಿ. 5,45,000 ಗೆ ಒಂದು 2014 ಮಾಡಲು ಎಲೈಟ್ ಶೇಪ್, ಓಲ್ಡ್ ಶೇಪ್ ನಿಮಗೆ ಬರಲ್ಲ ಆಕ್ಚುಲಿ. ಹೌದೌದು. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡ್ಬೋದು 14 ಮಾಡಲು ಒಂದು i20. ಸೊ ಹಾಗೆ ಒಂದು ಒಳ್ಳೆ ಸಿಯಾಜ್ ಹುಡ್ಕೋರಿಗೆ ಒಂದು ಮರೂನ್ ಕಲರ್ ಒಂದು ಸಿಯಾಜ್ ಇದೆ. ಏನ್ ಸರ್ ಡೀಟೇಲ್? ಸಿಯಾಜ್ ಬರೀ ನಮ್ಮ ಹತ್ರ ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಸೊ ಸೇಮ್ ಕಲರ್ ಅಲ್ಲೇ 17 ಮಾಡಲು 15 ಮಾಡಲು ಎರಡು ಲೈಕ್ ಕಲರ್ ಒಂದೇ, ಬಟ್ ಮಾಡಲು ಚೇಂಜ್. ಅದರಲ್ಲಿ ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಸೊ ಈ ಗಾಡಿ ಏನ್ ನೋಡ್ತಾ ಇದ್ರೆ 17 ಮಾಡಲು ಬ್ರೋ, ಇದು ಸಿಂಗಲ್ ಅನ್ನೋ ಗಾಡಿ. ಸೊ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ ನೋಡ್ತಾ ಇರಬಹುದು. 2017 ಇದು. ಹೌದು, VXI ಪೆಟ್ರೋಲ್ ವೇರಿಯಂಟ್. ಓಕೆ. ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ. ರೇರಲ್ಲಿ ನಿಮಗೆ ಡಿಫಾಗರ್ ಕೂಡ ಇದೆ. ಯಾರಾದ್ರೂ ಒಂದು ಒಳ್ಳೆ ಸಿಯಾಜ್, ಅದು ಪೆಟ್ರೋಲ್ ವೇರಿಯಂಟ್ ಇದೆ. ಸೊ 17 ಮಾಡಲು ಗಾಡಿ ಸಿಯಾಜ್ ಏನಾಗುತ್ತೆ ಪ್ರೈಸು? ಈಗ ನಿಮಗೆ ಅಪ್ರಾಕ್ಸಿಮೇಟ್ಲಿ 17 ಮಾಡಲು ಡಿಸೈರ್ ತಗೋಬೇಕಂದ್ರೆ ಎಷ್ಟು ಹೇಳ್ತಾರೆ ಕೆ ಗಾಡಿಲಿ? ಒಂದು 7.5-8 ಪಕ್ಕಾ ಹೇಳ್ತಾರೆ. ಅದರಲ್ಲೂ ಗಾಡಿ, ಅದರಲ್ಲೂ ಡಿಸೈರ್ ಪರ್ಟಿಕ್ಯುಲರ್ ಶಿಫ್ಟೇ ಕೊಡಲ್ಲ ಬೈ 17 ಮಾಡಲು ಗಾಡಿ. ಅದನ್ನೇ ನಿಮ್ಗೆ 6-6.5 ಹೇಳ್ತಾರೆ. ಬಟ್ ನಾನು ಸಿಯಾಜ್ ಕೊಡ್ತೀನಿ 17 ಮಾಡಲು, ಅದ್ರಲ್ಲಿ ಸಿಂಗಲ್ ಅನ್ನೋ ಗಾಡಿ. ನಿಮ್ ಪ್ರೈಸ್ ಏನ್ ಹೇಳಿದ್ರೆ ಅದಕ್ಕಿಂತ ಕಡಿಮೆ 6,25,000 ಕೊಡ್ತೀನಿ. 6,25,000. ಹೌದು. ಸೊ ಡೌನ್ ಪೇಮೆಂಟ್ ಅಂದ್ರೆ ಗಾಡಿಗೆ ಡೌನ್ ಪೇಮೆಂಟ್ ಏನ್ ಬೈ 17 ಮಾಡಲು ಆರಾಮಾಗಿ 5 ವರ್ಷ 10 ಕೊಡ್ತಾರೆ. ಒಂದು 50 ಇಲ್ಲ 75 ಮಾಡೋದು ಬಂದ್ಬಿಡುತ್ತೆ. ಓಕೆ. 50 to 75,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ತಗೊಂಡೋಗ್ಬೋದು. ಸೊ ಗಾಡಿ ಕೂಡ ಕ್ರೇಜ್ ಆಗಿದೆ ಗಾಡಿ. ಹಾಗೆ ಒಂದು ಹೋಂಡಾ ಜಾಜ್ ಇದೆ. ಹೋಂಡಾ ಜಾಜ್ 2 ಇದೆ ಬ್ರೋ ನನ್ನ ಹತ್ರ. 17 ಮಾಡಲು 15 ಮಾಡಲು 2 ಇದೆ. ಒಂದು ಈ ಕಲರ್ ಗ್ರೇ ಕಲರ್ ಒಂದಿದೆ, ಒಂದೊಂದು ನಿಮಗೆ ಮರೂನ್ ಕಲರ್ ಒಂದಿದೆ. ಓಕೆ. ಸೊ 2 15 ಮಾಡಲೆ. ಸೊ ಈ ಗಾಡಿ 2015 ಓನರ್, ಸೆಕೆಂಡ್ ಓನರ್ ಬೈ ಇದು. ಪೆಟ್ರೋಲಾ? ಹೌದು. ಸೊ ಹೋಂಡಾ ಜಾಜ್ 2015 ಸೆಕೆಂಡ್ ಓನರ್ ಗಾಡಿ. ಓಡಿರೋದು ವಿ ವೇರಿಯಂಟ್. ಇದು ಬಂದು ನಿಮಗೆ 72 ಇಲ್ಲ 75 ಓಡಿದೆ ಅಷ್ಟೇ. ಓಕೆ. ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅಂತ ಹೇಳ್ಬೋದು. ಸೊ ಅಲಾಯ್ಸ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ವೇರಿಯಂಟ್. ಪ್ರೈಸ್ ಏನಾಗುತ್ತೆ ಬ್ರೋ? 5,55,000 ಕೊಡ್ತೀನಿ. 5,55,30. ಹೌದು. ಓಕೆ. ಸೊ 5,55,000 ಸಿಗುತ್ತೆ ಗಾಡಿ. ಸೊ ನೀನು ನೆಗೋಷಿಯಬಲ್ ಆಗುತ್ತೆ ಏನು? ಮಾಡೋಣ, ಕಸ್ಟಮರ್ ಬರಲಿ ಮಾತಾಡೋಣ. ಓಕೆ. ಕಸ್ಟಮರ್ ಬಂದ್ಬಿಟ್ಟು ಕುತ್ಕೊಂಡು ಆರಾಮಾಗಿ ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಂಡು ಹೋಗಿ. ಸೊ ಹಾಗೆ ಒಂದು ಹೋಂಡಾ ಸಿಟಿ ಹುಡ್ಕೋರಿಗೆ ಒಂದು ಹೋಂಡಾ ಸಿಟಿ ಇದೆ. ಸಿಟಿಲಿ ನಿಮಗೆ ಈಗ ಆಕ್ಚುಲಿ ಡೀಸೆಲ್ ಪರ್ಟಿಕ್ಯುಲರ್ ನೋಡೋರಿಗೆ ಯಾವ್ದಾದ್ರು ಒಂದು ಸಡನ್ ಅಲ್ಲಿ ಒಳ್ಳೆ ಮೈಲೇಜ್ ಬರೋಂಥ ಗಾಡಿ ನಿಮ್ಗೆ ಆರಾಮಾಗಿ ನಿಮಗೆ ಹೋಂಡಾ ಗಾಡಿಗಳು, ಡೀಸೆಲ್ ಗಾಡಿಗಳು ಒಳ್ಳೆ ಮೈಲೇಜ್ ಕೊಡ್ತವೆ. ಹೌದೌದು. ಆರಾಮಾಗಿ 20-22 ಕಣ್ಣು ಮುಚ್ಕೊಂಡು ಕೊಡ್ತವೆ. ಇದು ಕಣ್ಣು ಮುಚ್ಕೊಂಡು ಬರುತ್ತೆ ನಿಮಗೆ. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ ನಿಮಗೆ ನೋಡ್ತಾ ಇರ್ಬೋದು. ಹೋಂಡಾ ಸಿಟಿ ID ಟೆಕ್ ಇಂಜಿನು, ಎಸ್ ವೇರಿಯಂಟು. ಸೊ ಟೈರ್ಸ್ ಆಲ್ಮೋಸ್ಟ್ ಲಿಕ್ಕೆ 70 to 80% ಟೈರ್ಸ್ ಇದೆ. ಯಾರಾದ್ರೂ ಒಂದು ಒಳ್ಳೆ ಡೀಸೆಲ್ ಗಾಡಿ ಒಂದು ಹೋಂಡಾ ಸಿಟಿ ಹುಡುಗರಿಗೆ ಪ್ರೈಸ್ ಏನಾಗುತ್ತೆ? 595 ಕೋಟಿಂಗ್ ಪ್ರೈಸ್ ಇದೆ. ಫೈನಲ್ ಅಂದ್ರೆ ಕುತ್ಕೊಂಡ್ರೆ ಹೋಂಡಾ 15 ಮಾಡಲು ಗಾಡಿ ಬೈ, ಲೋನ್ ಕೂಡ ಆಗುತ್ತೆ ಆರಾಮಾಗಿ. 4 ವರ್ಷ ಟೆಂಡರ್ ಸಹಿತ ಮಾಡ್ಕೊಡ್ತೀನಿ. 5,75,000 ಕೊಡ್ತೀನಿ.
ಡಿಸೈರ್ ಬರಲ್ಲ ನಿಮಗೆ 15 ಮಾಡಲು ಡಿಸೈರ್ ಗಿಂತ ಒಳ್ಳೆ ಗಾಡಿ ಆಕ್ಚುಲಿ ಬೇಕಂದ್ರೆ ಹೋಂಡಾ ಇಂಜಿನ್ ಅದ್ರ ರೇಟಿಂಗ್ ಸೇಫ್ಟಿ ಬೇರೆ ಲೆಕ್ಕ ಹಾಕ್ತಿರೋದು ಚೆನ್ನಾಗಿದೆ ಬೇರೆ ಸೇಫ್ಟಿಗೆ ನಾವು ಮಾರುತಿಗೂ ಇದಕ್ಕೂ ಕಂಪೇರ್ ಮಾಡಂಗಿಲ್ಲ ಅಲ್ಲ ಹೇಳ್ತಾ ಇರೋದು ಬಟ್ ಸೇಫ್ಟಿ ವೈಸ್ ಮತ್ತೆ ಇಂಜಿನ್ ರಿಲಯಬಿಲಿಟಿ ಮತ್ತೆ ಪರ್ಫಾರ್ಮೆನ್ಸ್ ವೈಸ್ ಹೇಳ್ಬೇಕು ಪರ್ಟಿಕ್ಯುಲರ್ ಆಗಿ ಹೌದು ಪರ್ಫಾರ್ಮೆನ್ಸ್ ವೈಸ್ ಸೇಫ್ಟಿ ವೈಸ್ ಎರಡು ಕೂಡ ನಿಮಗೆ ಮಾರುತಿಗಿಂತ ಇದು ಬೆಸ್ಟ್ ಒಂದು ರೇಂಜ್. ಹೌದು ಅದು ನಿಮಗೆ ಡೀಸೆಲ್ ಗಾಡಿ ಒಂದು ಹೋಂಡಾ ಸಿಟಿ ಸಿಕ್ಬಿಡುತ್ತೆ. ಅದೇ ಸರ್ ಒಂದು Volkswagen Amio ಇದೆ ಲೇಟೆಸ್ಟ್ ಮಾಡಲ್ ಗಾಡಿ ಏನು ಡೀಟೇಲ್ಸ್ 17 ಮಾಡಲು ಸಿಂಗಲ್ ಓನರ್ ಗಾಡಿ ಬೈ ಇದು. ಆಕ್ಚುಲಿ ನೀವು ಯಾವ್ದಾರ ಒಂದು ಅಮೇಜ್ ಪೆಟ್ರೋಲ್ ಆ ತರ ನೋಡ್ತಿರ್ ಗೊತ್ತಾ ಅದಕ್ಕಿಂತ ನೋಡಬಹುದು ಇದು ಆರಾಮಾಗಿ ನೀವು ತಗೋಬಹುದು ಆಕ್ಚುಲಿ. ಹೌದು ಪೆಟ್ರೋಲ್ ಗಾಡಿ ಇಲ್ಲ ಬಟ್ ಡೀಸೆಲ್ ಕಂಪೇರ್ ಮಾಡಲ್ಲ. ಪೆಟ್ರೋಲ್ ಗಾಡಿ ನೀವು ಅಮೇಜ್ ಅವೆದ್ದು ತಗೋತಾರಲ್ಲ ಅದ್ರ ಬದಲು ತಗೋಬಹುದು ನೀವು ಆರಾಮಾಗಿ. ಓಕೆ ಸೊ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ABS ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಅಲಾಯ್ ವೀಲ್ಸ್ ಏನ್ ಬೇಕು ಏನ್ ಬೇಡ ಎಲ್ಲ ತರ ಇದೆ ಬೈ. ಸೊ ಯಾರಾದ್ರೂ ವೆಂಟೋ ತಗೋತೀನಿ ಅಂದ್ರೆ ಆರಾಮಾಗಿ ಇದನ್ನು ತಗೋಬಹುದು. ಯಾಕಂದ್ರೆ ಪೆಟ್ರೋಲ್ ವೇರಿಯಂಟ್ ವೆಂಟೋ ನೋಡೋಕ್ಕಿಂತ ಆರಾಮಾಗಿ ಒಳ್ಳೆ ನೆಕ್ಸ್ಟ್ ಸ್ಪೇಸ್ ಬೂಟ್ ಸ್ಪೇಸ್ ಎಲ್ಲ ಸಕ್ಕದಾಗಿದೆ ನಿಮಗೆ. ವೆಂಟೋನ್ ಆಲ್ಮೋಸ್ಟ್ ಲೈಕ್ ಸೇಮ್ ಲೀಟರ್ ಇಂಜಿನ್. ಸೊ ಪ್ರೈಸ್ ಏನಾಗುತ್ತೆ? ಪೋಲೋಗಿಂತ ನಿಮಗೆ ಕಂಫರ್ಟ್ ಸಿಗುತ್ತೆ. ಹೌದು ಕಂಫರ್ಟೇ ಯೋಚನೆ ಮಾಡಂಗಿಲ್ಲ. ಕಂಫರ್ಟ್ ಯೋಚನೆ ಮಾಡಂಗಿಲ್ಲ. ಸ್ವಲ್ಪ ಕಂಫರ್ಟ್ ಬೇಕು ಅನ್ನೋರಿಗೆ ಆರಾಮಾಗಿ ಪೋಲೋ ಬಿಟ್ಬಿಟ್ಟು ನೀವು ಹೋಗ್ಬೋದು ಆರಾಮಾಗಿ. ಓಕೆ ಸೊ ಇವಾಗ ಆಮಿಯೋ ಏನಾಗುತ್ತೆ ಪ್ರೈಸ್? ಸೊ 17 ಮಾಡಲು ಗಾಡಿ ಸಿಂಗಲ್ ಅನ್ನೋರು ಬರೀ 33,000 ಓಡಿದೆ. 5,95,000 ಕೋಟಿಂಗ್ ಪ್ರೈಸ್ ಇದೆ ಬ್ರೋ. 575 ಕೊಡ್ತೀನಿ. 575 ಹೌದು 17 ಮಾಡಲು ಗಾಡಿ. 17 ಮಾಡಲು ಗಾಡಿ. ಹೌದು ಒಂದು 15 ಮಾಡಲು ಪೋಲೋ ಸಿಗಲ್ಲ. ಒಂದು 15 ಮಾಡಲು ಪೋಲೋ ನಿಮಗೆ 575 565 ಹೇಳ್ತಾರೆ. ಹೌದು ಬಟ್ ನಿಮಗೆ 17 ಮಾಡಲು ಒಂದು ಆಮಿಯೋ ಸಿಗ್ತಾ ಇದೆ. ಸೊ ಹಾಗೆ ಒಂದು ಟೊಯೋಟಾ ಇಟಿಯೋಸ್ ಇದೆ. ಏನು ಸರ್ ಡೀಟೇಲ್ಸ್? ಇಟಿಯೋಸ್ 11 ಮಾಡಲು ಸೆಕೆಂಡ್ ಓನರ್ ಬೈ ಇದು. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಜಿ ಬರುತ್ತೆ. ಓಕೆ ಜಿ ವೇರಿಯಂಟ್. ಹೌದು. ಸೊ ಇಂಟೀರಿಯರ್ ನೋಡೋದಾದ್ರೆ 4 ಪೊರಂಡೋಸ್ AC ಪೋಸ್ಟರಿಂಗ್ ಎಲ್ಲ ತರನೂ ಇದೆ. ಕಸ್ಟಮರ್ ಆಟೋಮ್ಯಾಟಿಕ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ. ಅದರ್ವೈಸ್ ನಿಮಗೆ ಬ್ಯಾಕ್ ಸೈಡ್ ಡಿಫಾಗರ್ ಎಲ್ಲ ಬರುತ್ತೆ. ನೆಕ್ಸ್ಟ್ ನಿಮಗೆ ಟೊಯೋಟಾ ಗಾಡಿ ಅಲ್ವಾ ಇಂಜಿನ್ ಬಗ್ಗೆ ಏನು ಹೇಳಂಗಿಲ್ಲ. ಪೆಟ್ರೋಲ್ ಸೊ ಆಲ್ಮೋಸ್ಟ್ ಲೈಕ್ ಆರಾಮಾಗಿ ಕಣ್ಣು ಮುಚ್ಕೊಂಡ್ರು ಬೇಡ ಅಂದ್ರೂ 5 ಲಕ್ಷ ಕೊಡುತ್ತೆ ಗಾಡಿ. 5ರಿಂದ 8 ಲಕ್ಷ ಕೊಡುತ್ತೆ. ಡಿಪೆಂಡ್ಸ್ ಅಪಾನ್ ಹೆಂಗೆ ಮೈಂಟೈನ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಪ್ರೈಸ್ ಏನಾಗುತ್ತೆ? ಇಟಿಯೋಸ್ 375 ಕೊಡ್ತೀನಿ. ಇಟಿಯೋಸ್ 375. ಹೌದು. ಓಕೆ ಸಡನ್ ವೆಹಿಕಲ್ ಲೀವಾನೇ ಬರಲ್ಲ ನಿಮಗೆ. ಆಕ್ಚುಲಿ ಲೀವಾನೇ ಜಾಸ್ತಿ ಹೇಳ್ತಾರೆ. ಹೌದು ನಿಮಗೆ 3,75,000 ಒಂದು ಪೆಟ್ರೋಲ್ ವೇರಿಯಂಟ್ ಒಂದು ಇಟಿಯೋಸ್ ಸಿಕ್ಬಿಡುತ್ತೆ. ಲೋನ್ ಕೂಡ ಆಗುತ್ತೆ. 11 ಮಾಡಲ್ ಪೆಟ್ರೋಲ್ ಇದ್ರೆ ಆರಾಮಾಗಿ ನಿಮಗೆ ಇದು ಗಾಡಿ ಕೂಡ ಲೋನ್ ಮಾಡ್ಕೊಡ್ತೀನಿ. ಓಕೆ ಸೊ ಹಾಗೆ ನಮ್ಮ ಮುಂದೆ ಒಂದು ಉಂಡೈ ವರ್ನ ಇದೆ. ನೋಡ ಕ್ಲಾಸ್ ಆಗಿದೆ ಗಾಡಿ. ಡೀಸೆಲ್ ಪೆಟ್ರೋಲ್ ಓಕೆ 11 ಮಾಡಲು ಸೆಕೆಂಡ್ ಓನರ್ ಗಾಡಿ. 1.6 SX ಕೀ ಸ್ಟಾರ್ಟ್ ಬರುತ್ತೆ. ಆಕ್ಚುಲಿ ಇದು ಪುಷ್ ಬಟನ್ ಸ್ಟಾರ್ಟ್ ಇಲ್ಲ ಕೀ ಸ್ಟಾರ್ಟ್. ಓಕೆ ಕೀ ಸ್ಟಾರ್ಟ್ SX ನಿಮಗೆ ಆಪ್ಷನ್ ಅಲ್ಲ. ಸೊ ಬಾಡಿನೆಲ್ಲ ಸಖತ್ ಮಿಂಟಿದೆ. ಅಲಾಯ್ಸ್ ಎಲ್ಲ ಬರುತ್ತೆ ನಿಮಗೆ. ಸೊ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೇರಿಂಗ್ 4 ವಿಂಡೋಸ್ ವಿತ್ ಡ್ಯುಯಲ್ ಏರ್ ಬ್ಯಾಗು ABS ಎಲ್ಲ ಇದೆ. ಯಾರಾದರೂ ಒಂದು ಒಳ್ಳೆ ಉಂಡೈ ವರ್ನ ಅದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಹುಡ್ಕೋರಿಗೆ ಕ್ರೇಜಿ ಗಾಡಿ ಇದೆ ಅಂತ ಹೇಳ್ಬೋದು. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ. ಸೊ ಪ್ರೈಸ್ ಏನಾಗುತ್ತೆ ಇದು? ಬ್ರೋ 445 ಹೇಳ್ತಾ ಇದ್ದೀನಿ. 4,25,000 ಕೊಡ್ತೀನಿ. 4,25,000ಕ್ಕೆ 11 ಮಾಡಲು ಒಂದು ಉಂಡೈ ವರ್ನ. ಲೋನ್ ಕೂಡ ಆಗುತ್ತೆ. ಓಕೆ ಲೋನ್ ಕೂಡ ಆಗುತ್ತೆ ನಿಮಗೆ. 4,25,000 ಹೇಳಿ ಅದರಲ್ಲಿ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಬಂದರೆ ಒಂದು ಸ್ವಲ್ಪ ಒಂದು 5,000 ಕಮ್ಮಿ ಆಗ್ಬೋದೇನೋ. ಯಾರಾದ್ರೂ ಒಂದು ಒಳ್ಳೆ ಲಕ್ಸುರಿಯಸ್ ಸಿಡಾನ್ ವೆಹಿಕಲ್ ಹುಡುಕ್ತಾರೆ ಅವ್ರಿಗೆ ಒಂದು Audi A3 ಇದೆ. ಏನು ಸರ್ ಡೀಟೇಲ್ಸ್ ಇರೋದು? ಬ್ರೋ 15 ಮಾಡಲು ಗಾಡಿ ಸೆಕೆಂಡ್ ಓನರ್ ಗಾಡಿ ಇದು. ಡೀಸೆಲ್ ಬರುತ್ತೆ. ಓಕೆ A3 ನೀವು ಹೇಳಿದಾಗೆ ಇದು. ಸೊ ನಿಮಗೆ ನೋಡ್ತಾ ಇರ್ಬೋದು ಒಳ್ಳೆ ಇಂಟೀರಿಯರ್ಸ್ ಕೂಡ ಇದೆ ನಿಮಗೆ. ಒಳ್ಳೆ ಫ್ಯಾಬ್ರಿಕ್ ಸೀಟ್ಸು ವಿತ್ ಏರ್ ಬ್ಯಾಗು ABS ಅಲಾಯ್ಸು ಆಟೋಮೆಟಿಕ್ ವೇರಿಯಂಟು. ಸೊ ಇನ್ನರ್ IRVMs ORVMs ರೇರಲ್ಲಿ ನಿಮಗೆ ಡಿಫಾಗರು ಒಳ್ಳೆ ಲಕ್ಸುರಿಯಸ್ ಸಿಡಾನ್ ಅಂತ ಹೇಳ್ಬೋದು A3. ಸೊ ಯಾರಾದರೂ ಒಂದು ಒಳ್ಳೆ A3 ಹುಡುಕ್ತಾರವ್ರಿಗೆ HR ಗಾಡಿ. ಸೊ ಬಾಡಿ ಲೈನ್ ಎಲ್ಲ ಸಕ್ಕತ್ತಾಗಿ ಮೇಂಟೈನ್ ಮಾಡಿದರೆ. ಸೊ ಒಂದು A3 ಅಂತ ಹುಡುಕೋರಿಗೆ ಏನಾಗುತ್ತೆ ಪ್ರೈಸ್ ಇದು? ಬ್ರೋ 950 ಕೋಟಿಂಗ್ ಪ್ರೈಸ್ ಇದೆ. ಫೈನಲ್ ಅಂದ್ರೆ 8,70,000 ಕೊಡ್ತೀನಿ. 8,70,000ಕ್ಕೆ ಒಂದು Audi A3 ವಿತ್ NOC. ಹೌದು 15 ಮಾಡಲು ಗಾಡಿ. ಅದರಲ್ಲೂ ಕೂಡ ಡೀಸೆಲ್ ಸಿಂಗಲ್ ಅನ್ನೋ ಸಾರಿ ಇದು ಸಿಂಗಲ್ ಓನರ್ ಗಾಡಿ. ಓಕೆ ಗಾಡಿ Audi A3 ಸೆಕೆಂಡ್ ಓನರ್ ಆಗ್ತಾರೆ. ಆಲ್ಮೋಸ್ಟ್ ಅಲ್ಲಿ ಕೆ ಗಾಡಿ ಹುಡುಕಿದ್ರೆ 15 ಮಾಡಲು ಗಾಡಿ ಮಿನಿಮಮ್ ಅಂದ್ರೆ 17 ಲಕ್ಷ 17 ಮಿನಿಮಮ್ ಇದೆ ಕೆ ಗಾಡಿ. ಹೌದು ಅದು ಕೆ ಗಾಡಿ. ನೀವು ಅಪ್ರಾಕ್ಸಿಮೇಟ್ಲಿ ಈ ಗಾಡಿ ತಗೊಂಡು ನೀವು ಟ್ಯಾಕ್ಸ್ ಕಟ್ಟಿ ಕರ್ನಾಟಕ ಮಾಡ್ಕೊಂಡ್ರು 11 ದಾಟಲ್ಲ. ಹಂಗೆ ಓಕೆ ಹಂಗಾರೆ 11 ಲಕ್ಷದ ಒಳಗಡೆ ಸಿಕ್ಬಿಡುತ್ತೆ ಒಂದು Audi A3 ದಾಟಲ್ಲ. 11 ಅನ್ಕೊಳ್ಳಿ. ಓಕೆ ನೀವು ಟ್ಯಾಕ್ಸ್ ಕಟ್ಕೊಂಡು 11 ತನಕ ಹಾಕ್ಬಿಡಿ ಬಿಡಿ. 12 ಇದ್ರೆ ಲಾಸ್ ಇಲ್ಲ ಬೈ. ಯಾವ್ದು ಗೊತ್ತಾ ನಿಮಗೆ 15 ಮಾಡಲು ಗಾಡಿ ಒಳ್ಳೆ ಡೀಸೆಲ್ ಸಿಂಗಲ್ ಓನರ್ ಗಾಡಿ Audi A3 ಅದು. ಯಾರಾದ್ರೂ ಒಂದು ಸ್ಕೋಡಾ ರ್ಯಾಪಿಡ್ ಹುಡ್ಕೋರಿಗೆ ಒಂದು ಸಿಲ್ವರ್ ಕಲರ್ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಡೀಟೇಲ್ಸ್ ಪೆಟ್ರೋಲ್ ಸಡನ್ಗೆ ನಿಮಗೆ ಆಲ್ರೆಡಿ ನೀವು ಸಿಯಾಸ್ ನೋಡಿದ್ರಿ. ಅದ್ ಬಿಟ್ರೆ ನಿಮಗೆ ಪೆಟ್ರೋಲ್ ಸಡನ್ ವರ್ಣ ಎಲ್ಲ ನೋಡಿದ್ರಿ. ಹೌದು ಸ್ವಲ್ಪ ನಮಗೆ ಲೈಕ್ ನಿಮಗೆ ಲಕ್ಸುರಿಯಸ್ ಪ್ರೀಮಿಯಂ ಬೇಕು ಅಂತ ಹೇಳಿದ್ರೆ ಅನ್ಬ್ರಾಂಡ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸೇಫ್ಟಿ ಜಾಸ್ತಿ ಫೀಚರ್ಸ್ ಜಾಸ್ತಿ ಇರೋಂತ ಬೇಕು ಅಂತ ಹೇಳಿದ್ರೆ ಸೊ ಈ ಗಾಡಿ 13 ಮಾಡಲು ಗಾಡಿ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಇದು. ಎಲಿಗೆನ್ಸ್ ಟಾಪ್ ಎಂಡ್ ವೇರಿಯಂಟ್ ಆಕ್ಚುಲಿ ಇದು. ಓಕೆ ಸೊ ಇಂಟೀರಿಯರ್ ನಿಮಗೆ ಡ್ಯೂಯಲ್ ಏರ್ ಬ್ಯಾಗು ABS ಅಲಾಯ್ಸ್ ಆಟೋಮ್ಯಾಟಿಕ್ ಆಂಡ್ರಾಯ್ಡ್ ಸಿಸ್ಟಮು ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ಆಟೋಮೆಟಿಕ್ ಗಾಡಿ. ಹೌದು ಓಕೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ ನಿಮಗೆ ಗಾಡೀಲಿ. ಸೊ ಪೆಟ್ರೋಲ್ ವೇರಿಯಂಟು ಒಂದು ಸ್ಕೋಡಾ ರ್ಯಾಪಿಡ್ ಹುಡ್ಕೋರಿಗೆ.
ಸೊ ಏನಾಗುತ್ತೆ ಸರ್ ಪ್ರೈಸು? 4,25,000 ಕೋಟಿಂಗ್ ಪ್ರೈಸ್ ಇದೆ ಬೈ ಇದು. ಫೈನಲ್ ಅಂದರೆ 4 ಲಕ್ಷಕ್ಕೆ ಕೊಟ್ಟು. 4 ಲಕ್ಷಕ್ಕೆ ಒಂದು ರ್ಯಾಪಿಡ್. ಹೌದು. ಓಕೆ, 4 ಲಕ್ಷಕ್ಕೆ ಒಂದು ರ್ಯಾಪಿಡ್ ಇದೆ, ಕ್ರೇಜಿ ಡೀಲ್, ಅದು ತೊಗೊಂಡೋಗ್ಬೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಜಾಜ್ ಇದೆ. ಸೇಮ್ ಮಾಡಲು ಬ್ರೋ, 15 ಮಾಡಲು ಗಾಡಿ, ಸೇಮ್ ವೇರಿಯಂಟು, ಸೇಮ್ ಪ್ರೈಸ್. ಓಕೆ, ಸೊ ಸೇಮ್ ಎಷ್ಟು? 5,555. ಓಕೆ, 555ಗೆ ನಿಮಗೆ ಈ ಒಂದು ಹೋಂಡಾ ಜಾಜ್ ಸಿಗುತ್ತೆ. ಸೇಮ್ ಮಾಡಲ್ ಇದೆ, ಕಲರ್ ಅಷ್ಟೇ ಚೇಂಜ್ ನಿಮಗೆ. ಓಕೆ, ಸೇಮ್ ವೇರಿಯಂಟು. ಅದು ಗ್ರೇ ಬೇಕಾದ್ರೆ ಗ್ರೇ ತಗೊಳ್ಳಿ, ಅಥವಾ ಮರೂನ್ ಬೇಕಾದ್ರೆ ಮರೂನ್ ತಗೊಳ್ಳಿ. ಓಕೆ, ಯಾವ್ದು ಬೇಕೋ ಆರಾಮಾಗಿ ಚೂಸ್ ಮಾಡ್ಕೊಂಡು ಆರಾಮಾಗಿ ತಗೋಬೋದು ನೀವು. ಸೊ ಹಾಗೆ ಒಂದು ವೈಟ್ ಕಲರ್ ಒಂದು ಹುಂಡಾ ಎಕ್ಸೆಂಟ್ ಇದೆ, ಕ್ರೇಜ್ ಆಗಿದೆ ನೋಡಕ್ಕೆ ಗಾಡಿ. ಬಂದು 14 ಮಾಡಲು, ಸೆಕೆಂಡ್ ಓನರ್ ಗಾಡಿ ಇದು. ಸೊ ನಿಮಗೆ ಪೆಟ್ರೋಲ್ ವೇರಿಯಂಟ್ 72ನ 73ನ ಹೊಡಿದೆ ಬ್ರೋ ಇದು. ಓಕೆ, ಸೊ ಏನಲ್ಲಿ ನಿಮಗೆ ಡಿಫಾಗರ್ ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ ನಿಮಗೆ ಗಾಡಿ ಕೂಡ. ಸೊ ಯಾರೋ ಒಂದು ಒಳ್ಳೆ ಪೆಟ್ರೋಲ್ ಗಾಡಿ ಮತ್ತೆ ಒಳ್ಳೆ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್ ಬೇಕಿರೋ ಗಾಡಿ ನಿಮಗೆ. ನನಗೆ ಏನಾದ್ರು ಕೇಳಿದ್ರೆ, ನೀವು ಏನಾದರೂ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಹೋಗ್ತೀನಿ ಅಂದರೆ ಬೇಡವೇ ಬೇಡ, ಇದಕ್ಕೆ ಶಿಫ್ಟ್ ಆಗಿಬಿಡಿ, ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಇಂಟೀರಿಯರ್ ನಿಮ್ಗೆ ಏನೇನು ಬರುತ್ತೆ ಹರೀಶ್ ಅವರೇ? 4 ಪವರ್ ವಿಂಡೋಸ್, AC, ಪೋಸ್ಟರಿಂಗ್ ಎಲ್ಲ ಇದೆ ಬ್ರೋ. ಓಕೆ, ಅದು ಬಿಟ್ಟರೆ ಕಂಪನಿ ಸಿಸ್ಟಮ್ ಕೂಡ ಇದೆ, ಸ್ಟೇರಿಂಗ್ ಮೋಟರ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟು, ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ. ಸೊ ಯಾರಾದರೂ ಒಂದು ಒಳ್ಳೆ ಹುಂಡೈ ಎಕ್ಸೆಂಟು ಅಥವಾ ಸ್ವಿಫ್ಟ್ ಡಿಸೈರ್ ಅಂತ ಹುಡುಕೋರಿಗೆ, ಸೊ ಸ್ವಿಫ್ಟ್ ಡಿಸೈರ್ ಬಿಟ್ಬಿಟ್ಟು ಆರಾಮಾಗಿ ಈ ಎಕ್ಸೆಂಟ್ಗೆ ಬಂದ್ಬಿಡಿ. ನನಗೆ ಆಮೇಲೆ ಫೀಲ್ ಮಾಡ್ತೀರಾ, ಹೇಳ್ತೀರಾ ಸುನೀಲ್ ಸರ್ ಒಳ್ಳೆ ಸಜೆಷನ್ ಕೊಟ್ರಿ ಅಂತ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಸರ್? ಬ್ರೋ 4,45,000 ಕೋಟಿಂಗ್ ಪ್ರೈಸ್ ಇದೆ. ಸೊ 395 ಕೊಟ್ಬಿಡ್ತೀನಿ. 395ಗೆ. ಓಕೆ ನೋಡಿ, 3,95,000 ನಿಮ್ಗೆ ಒಂದು 14 ಮಾಡಲ್ ಗಾಡಿ, ಒಂದು ಹುಂಡೈ ಎಕ್ಸೆಂಟು. ಸೊ ಅದೇ ನೀವು 14 ಮಾಡಲ್ ಡಿಸೈರ್ ತಗೋಬೇಕಾದ್ರೆ ಮಿನಿಮಮ್ ಅಂದ್ರೆ 4,500 ಮೇಲೆ ಇರುತ್ತೆ ಮಾರ್ಕೆಟಲ್ಲಿ. ಬಟ್ ಆರಾಮಾಗಿ ಒಂದು 14 ಮಾಡಲ್ ಒಳ್ಳೆ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್ ಇರೋ ಒಂದು ಹುಂಡೈ ಎಕ್ಸೆಂಟ್, ಈ ತರ ಇಷ್ಟೊಂದು ಫೀಚರ್ಸ್ ಇರಬೇಕು, ಏರ್ ಬ್ಯಾಗ್, ABS ಎಲ್ಲ ಇರಬೇಕು ಅಂದ್ರೆ ಅವ್ರು ಟಾಪ್ ಎಂಡ್ ತಗೋಬೇಕು. ಬಟ್ ಅದ್ರ 5 ಲಕ್ಷದ ಮೇಲೆ ದಾಟ್ಬಿಡುತ್ತೆ. ಸೊ ಆರಾಮಾಗಿ ತಗೊಂಡೋಗ್ಬೋದು ಹುಂಡೈ ಎಕ್ಸೆಂಟು. ಸೊ ಹಾಗೆ ನೆಕ್ಸ್ಟ್ ಒಂದು ಹುಂಡೈ ವರ್ನಾ ವೈಟ್ ಕಲರ್ ಇದೆ ಇನ್ನೊಂದು. ಸೊ ಅದಕ್ಕಿಂತ ಸ್ವಲ್ಪ ಪ್ರೀಮಿಯಂ ಬೇಕು ಅಂದ್ರೆ, ಈಗ ಅಕ್ಸೆಂಟ್ ಬೇಡ, ಅದಕ್ಕಿಂತ ಸ್ವಲ್ಪ ಪ್ರೀಮಿಯಂ ಬೇಕು ಅಂದ್ರೆ 14 ಮಾಡಲು ವರ್ನಾ ತಗೋಬಹುದು ನೀವು. ಓಕೆ, ಇದು ಕೂಡ ನಿಮಗೆ ಪೆಟ್ರೋಲ್ ವೇರಿಯಂಟ್ 1.6 SX ಕೀ ಸ್ಟಾರ್ಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಡ್ಯೂಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ ಗಾಡೀಲಿ. ಸೊ 14 ಸೆಕೆಂಡ್ ಓನರ್, ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ ನಿಮಗೆ. ನೋಡ್ತಾ ಇರ್ಬೋದು, ಯಾರೋ ನಮ್ಮ ಗೌಡ್ರು ಓಡಿಸಿರೋ ಗಾಡಿ ಇರಬೇಕಿದು, KP ಗೌಡ್ರು. ಸೊ ಸಕ್ಕತ್ತಾಗಿದೆ ಗಾಡಿ ಕೂಡ. ಬಾಡಿ ಲೈನ್ ನೋಡೋದಾಗ್ಲಿ, ಮತ್ತೆ ಅಲಾಯ್ಸು ಮತ್ತೆ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಸೊ ಯಾರಾದರೂ ಒಂದು ಹುಂಡೈ ವರ್ನಾ ಪೆಟ್ರೋಲ್ ವೇರಿಯಂಟ್ ಹುಡುಕೋರಿಗೆ ಏನಾಗುತ್ತೆ ಹರೀಶ್ ಅವರೇ? ಬ್ರೋ 5,65,000 ಕೋಟಿಂಗ್ ಪ್ರೈಸ್ ಇದೆ ಬ್ರೈ. ಫೈನಲ್ ಅಂದ್ರೆ ಕುತ್ಕೊಂಡ್ರೆ 5,40 ಕೊಟ್ಬಿಡ್ತೀನಿ. 5,40,000ಕ್ಕೆ ಒಂದು ಹುಂಡೈ ವರ್ನಾ, ಅದರಲ್ಲೂ ಗಾಡಿ ನಂಬರ್ ನೋಡಿ, 14 ಫ್ಯಾನ್ಸಿ ಇದೆ. ಓಕೆ, 2464 ನಂಬರ್ ಕೂಡ ಫ್ಯಾನ್ಸಿ ನಂಬರ್ ಇದೆ ನಿಮಗೆ. 2464 2014 ಮಾಡಲ್ ಗಾಡಿ ನಿಮಗೆ 5,65,000ಕ್ಕೆ ಫೈನಲ್. 5,45,000 ಓಕೆ ನೋಡಿ, 5,40,000ಕ್ಕೆ ಫೈನಲ್ ಮಾಡ್ಕೊಡ್ತಾರೆ. ಸೊ ಹಾಗೆ ಒಂದು ಒಳ್ಳೆ 7 ಸೀಟರ್ ಗಾಡಿ ಹುಡುಕ್ತಾ ಇದ್ದೀರಾ? ಹೋಂಡಾ ಮೊಬಿಲಿಯೋ ಇದೆ. ಏನ್ ಸರ್ ಡೀಟೇಲ್ಸ್? 16 ಮಾಡಲು, ಸೆಕೆಂಡ್ ಓನರ್ ಗಾಡಿ, 1.5 ಬರುತ್ತೆ, S ವೇರಿಯಂಟ್. ಓಕೆ, 1.5 S ವೇರಿಯಂಟ್. ಹೌದು. ಸೊ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಅಲ್ಲಿ ಹಾಕ್ಸ್ಕೊಂಡಿದ್ದಾರೆ ನಿಮಗೆ. ಸೊ ಕ್ಲಾಸ್ ಆಗಿ ಕಾಣಿಸ್ತಿದೆ ಗಾಡಿ. ಸೊ ಇಂಟೀರಿಯರ್ ಅಲ್ಲಿ ಏನೇನು ಬರ್ಬೋದು ಇದಕ್ಕೆ? ಬ್ರೋ 4 ಪವರ್ ವಿಂಡೋಸ್, AC, ಪೋಸ್ಟರಿಂಗ್ ಎಲ್ಲ ತರನೂ ಇದೆ. ರೇರ್ AC ಕೂಡ ಬರುತ್ತೆ. ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ ಹಾಕೊಂಡಿದ್ದಾರೆ. ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಹಾಕೊಂಡಿದ್ದಾರೆ ನೋಡಿ. ಹೌದೌದು. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ ನಿಮಗೆ. ಯಾರಾದರೂ ಒಂದು 7 ಸೀಟರ್ ಗಾಡಿ ಬಜೆಟಲ್ಲಿ ಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಒಂದು ಹೋಂಡಾ ಮೊಬಿಲಿಯೋ 2000 ಯಾವ ಮಾಡಲ್ ಇದು? 16ನೇ ಮಾಡಲಿ. ಪ್ರೈಸ್ ಏನಾಗುತ್ತೆ ಬ್ರೋ? ನೀವು ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊ ಬನ್ನಿ, 14 ಮಾಡಲೂ ಕೊಡಲ್ಲ. 5,25,000 ಕೊಡ್ತೀನಿ. 5,25,000 ಒಂದು ಹೋಂಡಾ ಮೊಬಿಲಿಯೋ 7 ಸೀಟರ್ ಗಾಡಿ ಪಕ್ಕ. 16 ಮಾಡಲ ಗಾಡಿ, ಸೆಕೆಂಡ್ ಓನರ್. ಓಕೆ ನೋಡಿ, 16 ಮಾಡಲ್ ಗಾಡಿ. ಸೊ ಆರಾಮಾಗಿ ಬಂದು ತೊಗೊಂಡೋಗಿ ಒಂದು ಹೋಂಡಾ ಮೊಬಿಲಿಯೋ ಪೆಟ್ರೋಲ್ ವೇರಿಯಂಟು. ಸೊ ಹಾಗೆ ಒಂದು ರೆನಾಲ್ಟ್ ಡಸ್ಟರ್ ಇದೆ. ಏನು ಡೀಟೇಲ್ಸು? ಬ್ರೋ ಫ್ಯಾನ್ಸಿ ನಂಬರ್ 143. ಓಕೆ, ಯಾರಾದ್ರೂ ಲವರ್ ಬಾಯ್ ಇದ್ರೆ ಆರಾಮಾಗಿ ತಗೋಬಹುದು. ಓಕೆ ಹರೀಶ್ ಸರ್, ನೀವೇ ತಗೋಬಿಡಿ, ಹೇಳ್ತೀನಿ. ನೀವು ಒಂಥರ ನೋಡಕ್ಕೆ ಲವರ್ ಬಾಯ್ ಥರ ಇದ್ದೀರಾ. 15 ಮಾಡಲು, ಸಿಂಗಲ್ ಅನ್ನ ಗಾಡಿ ಬೈ ಇದು. RX Z. ಓಕೆ, 110 85? 110. ಓಕೆ, 110 PS. ನೋಡ್ತಾ ಇರ್ಬೋದು, AC, ಪವರ್ಸ್ಟೇರಿಂಗು, 4 ವಿಂಡೋಸ್, ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸು, ಒಂದು ಒಳ್ಳೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಒಂದು 110 PS ಅಲ್ಲಿ ರೆನಾಲ್ಟ್ ಡಸ್ಟರು. ಸಿಟಿಲಿ ಆಲ್ಮೋಸ್ಟ್ 16 ಬರುತ್ತೆ. ಐವಲ್ 20+ ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಯಾರಾದರೂ ಒಂದು ಒಳ್ಳೆ ಡಸ್ಟರು, ಅದು ನಿಮಗೆ ಈ ಕಲರ್ ರೇರ್ ಸಿಗೋದು ಗಾಡಿಯಲ್ಲಿ ಮಾರ್ಕೆಟಲ್ಲಿ. ಸೊ ಪ್ರೈಸ್ ಏನಾಗುತ್ತೆ? 5,95,000 ಕೋಟಿಂಗ್ ಪ್ರೈಸ್ ಇದೆ ಸುನೀಲ್ ಅವರೇ. 15 ಮಾಡಲ್ ಗಾಡಿ. ಹೌದು, 5,95,000. ಹೌದು, ಅದರಲ್ಲೂ ಕೂಡ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. 570 ಕೊಡ್ತೀನಿ. ಓಕೆ, 5,70,000ಕ್ಕೆ ಫೈನಲ್ ಆಗುತ್ತೆ. ಒಂದು ಗ್ರೇ ಕಲರ್ ಒಂದು ರೆನಾಲ್ಡ್ ಡಸ್ಟರು. ಸೊ ಗ್ರೇ ಬೇಡ ಅನ್ನೋರಿಗೆ ವೈಟ್ ಕಲರ್ ಅಲ್ಲಿ ಇದೆ. ಇದ್ರ ಡೀಟೇಲ್ಸ್ ಇದು ಬಂದು ನಿಮಗೆ 13 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಇದೆ. ಆಕ್ಚುಲಿ 85 PS ಬರುತ್ತೆ ನಿಮಗೆ ಇದು. ಓಕೆ, 85 PS. ಹೌದು, ವೈಟ್ ಕಲರ್ ಅಲ್ಲಿ ನಿಮಗೆ. ಓಕೆ, ನೀವು ಆಫ್ಟರ್ ಮಾರ್ಕೆಟ್ ಹಾಕೊಂಡಿದ್ದಾರೆ. ಸೊ ಯಾರಾದರೂ ಒಂದು ಒಳ್ಳೆ ಗಾಡಿ ಹುಡುಕ್ತಾರವ್ರಿಗೆ ನೋಡಿ, ಚೆನ್ನಾಗಿದೆ ರೆನಾಲ್ಟ್ ಡಸ್ಟರು, 85 PS.
ರೇರಲ್ಲಿ ನಿಮಗೆ ಡಿಫಾಗರ್ ವೈಪರು 85 PS ಆಪ್ಷನ್ ಅಲ್ಲ ಹಿಂಗೆ 85 PS ಆಪ್ಷನಲ್ಲೇ ಆಪ್ಷನಲ್ ವಿತ್ ಡ್ಯೂಯಲ್ ಏರ್ಬ್ಯಾಗ್ ABS ಎಲ್ಲ ಬರುತ್ತೆ. ಸೊ 13 ಮಾಡಲ್ ಡಸ್ಟರ್ ಏನಾಗುತ್ತೆ ಪ್ರೈಸ್? 5,25,000 ಕೋಟಿಂಗ್ ಪ್ರೈಸ್ ಫೈನಲ್ ಅಂದರೆ 5 ಲಕ್ಷಕ್ಕೆ ಸಿಗುತ್ತೆ. ಓಕೆ 5 ಲಕ್ಷಕ್ಕೆ ಸಿಗುತ್ತೆ ನಿಮಗೆ ರೆನಾಲ್ಡ್ ಡಸ್ಟರು, ಒಂದು 2013 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಹುಂಡೈ ವರ್ನ 2 ಇದೆ, ಸಿಲ್ವರ್ ಇದೆ, 2 ಅಲ್ಲ 3 ಇದೆ, 4 ಇದೆ. ಓಕೆ ಸೊ ಬಟ್ ಇಲ್ಲಿ ನೋಡೋಕ್ಕೆ ಫುಲ್ಲು ಇಲ್ಲಿ ಮುಂದೆ ಫುಲ್ ನೋಡಿದ್ರೆ ಎಲ್ಲ ಹುಂಡೈ ಗಾಡಿಗಳೇ ಬೇಜಾರು ನಿಂತವೆ. ಹೌದು. ಓಕೆ ಸೊ ಈ ಸಿಲ್ವರ್ ಕಲರ್ ಹುಂಡೈ ವರ್ನ ಡೀಟೇಲ್ಸ್ ಆಟೋಮೆಟಿಕಲಿ ಯಾರಾದ್ರೂ ಇನ್ನೊಂದು ಡೀಸೆಲ್ ನೋಡಿದ್ರೆ ಪರ್ಟಿಕ್ಯುಲರ್ ಆಗಿ ಅವಾಗ ನಿಮಗೆ ರ್ಯಾಪಿಡ್ ಸಿಕ್ತು, ಹೌದು ಪೆಟ್ರೋಲ್ ಇದೆ, ಬೇಡ ನಂಗೆ ಡೀಸೆಲ್ ಕೊಡಿ ಅಂತ ಹೇಳಿದ್ರೆ ಡೀಸೆಲ್ ಕೂಡ ಇದೆ. ಓಕೆ 1.6 SX ಇದು ಕೂಡ ನಿಮಗೆ 15 ಮಾಡಲು ಸೆಕೆಂಡ್ ಓನರ್ ಗಾಡಿ. 15 ಸೆಕೆಂಡ್ ಓನರ್ ಗಾಡಿ. ಸೊ ಡ್ಯೂಯಲ್ ಏರ್ ಬ್ಯಾಗು ABS ಒಳ್ಳೆ ಲೆದರ್ ಸೀಟ್ಸ್ ಎಲ್ಲರೂ ಇದೆ ಗಾಡೀಲಿ ನೋಡ್ತಾ ಇರ್ಬೋದು. ಸಕ್ಕತ್ತಾಗಿದೆ ಗಾಡಿ ಕೂಡ. ಸೊ ಬಾಡಿ ಲೈನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಏರಲ್ಲಿ ನಿಮಗೆ ಡಿಫಾಗರು 1.6 SX ಅಲಾಯ್ಸು ಎಲ್ಲ ಬರುತ್ತೆ ನಿಮಗೆ ಗಾಡಿ. ಸೊ ರೆಡ್ ಡಿಫಾಗರ್ ಎಲ್ಲ ಇದೆ. ಸೊ ಡೀಸೆಲ್ ಗಾಡಿ ಒಂದು ಹುಂಡೈ ವರ್ನ ಏನಾಗುತ್ತೆ ಹರೀಶ್ ಅವರೇ ಪ್ರೈಸು? ಅಣ್ಣ 595 ಹೇಳ್ತಾ ಇದ್ದೀನಿ, 575 ಕೊಟ್ಬಿಡ್ತೀನಿ. ಓಕೆ 5,75,000ಗೆ ಫೈನಲ್ ಆಗುತ್ತೆ ಗಾಡಿ. ಮಾಡಲ ಗಾಡಿ ಡೀಸೆಲ್ ಆಟೋಮೆಟಿಕ್. ಓಕೆ ಸೊ ಹಾಗೆ ಇನ್ನೊಂದು ವೈಟ್ ಕಲರ್ ಒಂದು ಹುಂಡೈ ವರ್ನ ಇದೆ. ಇದು 13 ಮಾಡಲು ಸೆಕೆಂಡ್ ಓನರ್, ಇದು ಕೂಡ ಡೀಸೆಲ್ ವೇರಿಯಂಟ್, ಬಟ್ ಇದು ಮ್ಯಾನುವಲ್. ಓಕೆ ಇದು ಡೀಸೆಲ್ಲೇ. ಓಕೆ ಸೊ 4 ಪೌಂಡರ್ಸ್ AC ಪೋಸ್ಟರಿಂಗ್ ಎಲ್ಲ ತರ ಇದೆ. ಒಳ್ಳೆ ಲೆದರ್ ಸೀಟ್ ಕವರ್ ಕೂಡ ಹಾಕೊಂಡಿದ್ದಾರೆ. ಡೀಸೆಲ್ ಗಾಡಿ ಆರಾಮಾಗಿ ನೀವು ಸಿಟಿಲೇ ನೀವು ಹೇಳಿದ್ರೆ ಗೊತ್ತಾ 16 ಆರಾಮಾಗಿ ಬಂದ್ಬಿಡುತ್ತೆ. ಓಕೆ ಹೈವೇಗೆ ಹೋದ್ರೆ 22 ತಗೋಬಹುದು ಬರೀ ನೀವು. ಓಕೆ ಪೆಟ್ರೋಲ್ ವರ್ನ ನಿಮಗೆ ಹೈವೇಗೆ ಹೋದ್ರೆ 18 ಬರುತ್ತೆ. ಹೌದು ಖಂಡಿತ ಬರುತ್ತೆ. ಮತ್ತೆ ಹುಂಡೈ ವರ್ನ ಡೀಸೆಲ್ ವೇರಿಯಂಟ್ ಕೂಡ ನಿಮಗೆ ಫ್ಯಾನ್ಸಿ ನಂಬರ್ ಇದೆ 5858. ಓಕೆ 5858. ಸೊ ಫ್ಯಾನ್ಸಿ ನಂಬರ್ 1.6 ಡೀಸೆಲ್ ವೇರಿಯಂಟ್ 2013 ಪ್ರೈಸ್ 5,25,000 ಕೋಟಿಂಗ್ ಪ್ರೈಸ್ ಇದೆ. 5 ಲಕ್ಷಕ್ಕೆ ಕೊಟ್ಬಿಡ್ತೀವಿ. 5 ಲಕ್ಷ ಇದಕ್ಕೆ ಸಿಕ್ಬಿಡುತ್ತೆ. ಹೌದು. ಓಕೆ ಡೌನ್ ಪೇಮೆಂಟ್ ಅಂದ್ರೆ ಗಾಡಿಗಳಿಗೆಲ್ಲ ಡೀಸೆಲ್ ಅಲ್ವಾ ಒಂದು ಬೇಕು. ಡೀಸೆಲ್ ಇದೆ ಒಂದು ಬೇಕು. ಓಕೆ 1 ಲಕ್ಷ ತಗೊಂಡ್ರೆ ಆರಾಮಾಗಿ ಲೋನ್ ಕೂಡ ಮಾಡ್ಕೊಂಡು ಹೋಗ್ತಾರೆ. ಸೊ ಹಾಗೆ ನಮ್ಮ ಮುಂದೆ ಒಂದು i20 ಇದೆ. ಏನು ಸರ್ ಡೀಟೇಲ್ಸು? 14 ಮಾಡಲು ಸಿಂಗಲ್ ಅನ್ನೋ ಗಾಡಿ, ಇದು ಸ್ಪೋರ್ಟ್ಸ್ ವೇರಿಯಂಟು, 1.2 ಪೆಟ್ರೋಲ್ ಬರುತ್ತೆ. ಓಕೆ 1.2 ಪೆಟ್ರೋಲ್ ವೇರಿಯಂಟು. ಹೌದು. ಸೊ ಯಾರಾದರೂ ಒಂದು i20 ಹುಡುಕರಿಗೆ ನೋಡಿ ಸಕ್ಕತ್ತಾಗಿದೆ ನಿಮಗೆ ಗಾಡಿ. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗು 4 ಪೌಂಡರ್ಸು ವಿತ್ ಒಳ್ಳೆ ಸಿಂಗಲ್ ಏರ್ ಬ್ಯಾಗು, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಮತ್ತು ಸ್ಟೇರಿಂಗ್ ಒಂದು ಕಂಟ್ರೋಲ್ಸ್ ಮ್ಯಾಗ್ನಲ್ಲ ಇದು. ಹೌದು. ಓಕೆ ಇಲ್ಲ ಬರೀ ಸ್ಪೋರ್ಟ್ಸು. ಓಕೆ ಸ್ಪೋರ್ಟ್ಸ್ ವೇರಿಯಂಟು. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಸೊ ಡೀಸೆಲ್ ಪೆಟ್ರೋಲ್ ಗಾಡಿ? ಪೆಟ್ರೋಲ್ ಬೈ. ಪ್ರೈಸು 475 ಹೇಳ್ತಾ ಇದ್ದೀನಿ, ಒಂದು 460 ಕೊಡ್ತೀನಿ ಬೈ. ಓಕೆ 4,60,000ಗೆ ನೀವು ಒಂದು i20 ಸಿಗುತ್ತೆ. ಹೌದು. ಸೊ ಹಾಗೆ ಒಂದು i10 ಇದೆ ಸರ್, ಏನು ಡೀಟೇಲ್ಸು? ಬ್ರೋ 11 ಮಾಡಲು ಸೆಕೆಂಡ್ ಅನ್ನೋ ಗಾಡಿ, 1.2 ಕಪ್ಪ ಇಂಜಿನ್ ಆ್ಯಕ್ಚುಲಿ ಇದು. ಓಕೆ ಪೆಟ್ರೋಲ್ ವೇರಿಯಂಟು. ಓಕೆ ಸೊ ಪೆಟ್ರೋಲ್ ವೇರಿಯಂಟು ಒಂದು i10 ಸಾರಿ i10. ಸೊ ಇಂಟೀರಿಯರ್ AC ಪೋಸ್ಟಿಂಗ್ 4 ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ ಗಾಡಿ. ಯಾರೋ ಒಂದು ಬಜೆಟಲ್ಲಿ ಒಂದು ಹುಂಡೈ ಗಾಡಿ ಹುಡುಕೋರಿಗೆ ಪ್ರೈಸ್ ಏನಾಗುತ್ತೆ? ಬ್ರೋ 270 ಕೊಟ್ಬಿಡ್ತೀನಿ. ಫೈನಲ್ಲಾ? ಓಕೆ 2,70,000ಗೆ ಫೈನಲ್ ಆಗುತ್ತೆ ನೀವು ಈ ಒಂದು i10 ಪೆಟ್ರೋಲ್ ವೇರಿಯಂಟು. ಸೊ ಹಾಗೆ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಇನ್ನೊಂದು ಡೀಟೇಲ್ಸು? ಬ್ರೋ ವರ್ನಾದಲ್ಲಿ ನಿಮಗೆ ಆಟೋಮೆಟಿಕ್ ನೋಡಿದ್ರೆ ಡೀಸೆಲ್ ವೇರಿಯಂಟ್ ಅಲ್ಲಿ. ಹೌದು. ವರ್ಣ ಬೇರೆ ಕಂಪನಿ ಯಾವ್ದು ಬೇಕು ಅಂದ್ರೆ ನೀವು ಆರಾಮಾಗಿ 15 ಮಾಡಲು ಸೇಮ್ ಮಾಡಲು ಗಾಡಿ ಬೈ. ಓಕೆ ಇದು ಕೂಡ ನಿಮಗೆ ಎಲಿಗೆನ್ಸ್ ಟಾಪ್ ಎಂಡೇ ಬರುತ್ತೆ. ಫೀಚರ್ಸ್ ಏನು ಡಿಫ್ರೆನ್ಸ್ ಬರಲ್ಲ. ಇದು ಕೂಡ ನಿಮಗೆ ಡೀಸೆಲ್ 15 ಮಾಡಲು ಸೆಕೆಂಡ್ ಓನರ್ ಗಾಡಿ ಇದೆ. ಓಕೆ ಸೊ ಕೋಟಿಂಗ್ ಪ್ರೈಸ್ ಕೂಡ ಸೇಮ್ ಇದೆ ನಿಮಗೆ. ಓಕೆ ಸೊ ಪ್ರೈಸ್ ಏನು ಅನ್ಸುತ್ತೆ ಹೇಳ್ಬಿಡಿ? 595 ಕೋಟಿಂಗ್ ಪ್ರೈಸು, 575 ಫೈನಲ್ ಪ್ರೈಸ್. ಕಡೆ 5,75,000ಗೆ ಫೈನಲ್ ಆಗುತ್ತೆ ಈ ಒಂದು ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ವೇರಿಯಂಟ್. ಸಾರಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇಲ್ಲ ಆಟೋಮೆಟಿಕ್ ಇದು. ಇದನ್ನು ಆಟೋಮೆಟಿಕ್ AC ಗೇರ್ ಬಾಕ್ಸ್ ಬರುತ್ತೆ ಆಟೋಮೆಟಿಕ್. ಓಕೆ ಸರ್ ನಮ್ಮ ಮುಂದೆ ಒಂದು ಫಾರ್ಡ್ ಫಿಗೋ ಇದೆ. ಏನು ಸರ್ ಡೀಟೇಲ್ಸು? ಬ್ರೋ ಇದು 16 ಮಾಡಲು ಸಿಂಗಲ್ ಅನ್ನೋ ಗಾಡಿ ಬೈ. ಇದು ಪೆಟ್ರೋಲ್ ವೇರಿಯಂಟು. ಓಕೆ ಸೊ ನೋಡ್ತಾ ಇರೋದು ಪೆಟ್ರೋಲ್ ವೇರಿಯಂಟ್ ಒಂದು ಫಾರ್ಡ್ ಫಿಗೋ, ಅದು ಲೇಟೆಸ್ಟ್ ಮಾಡೆಲ್ ಮಾಡಿ ಒಂದು 2016 ಅಲ್ಲ? ಹೌದು. ಓಕೆ ಸೊ ಬಾಡಿ ಲೈನ್ ಎಲ್ಲ ಸಕ್ಕತ್ತಾಗಿ ಮೇಂಟೈನ್ 60,000 ಹೊಡಿದೆ ಗಾಡಿ ನಿಮಗೆ. ಅಪ್ರಾಕ್ಸಿಮೇಟ್ಲಿ ನೀವು ಬೇರೆ ಯಾವ ತರ ನೋಡೋದು ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿಮುಟ್ಟ ಗಾಡಿ ಬೇಕು ಅಂದ್ರೆ ನೀವು ಆರಾಮಾಗಿ ಹೋಗ್ಬೋದು. ಹೌದು ಫಾರ್ಡ್ ಫಿಗೋ ಯಾಕಂದ್ರೆ ಈ ಕೇಜ್ ನಿಮಗೆ ಸ್ಕೋಡಾ ವೋಲ್ಕ್ಸ್ವ್ಯಾಗನ್ ಫೋರ್ಡಲ್ಲೇ ಬರೋದು. ಹೌದು ಸೊ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಒಂದು ಫಾರ್ಡ್ ಫಿಗೋ. ಸೊ ಇನ್ನೇನು ನಾವು ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಫಾರ್ಡ್ ಫಿಗೋ ಫಾರ್ಡ್ ಅವರೆಲ್ಲ. ಸೊ ಪ್ರೈಸ್ ಏನಾಗುತ್ತೆ? 4,45,000 ಇದೆ ಕೋಟಿಂಗ್ ಪ್ರೈಸು. ಫೈನಲ್ ಅಂದ್ರೆ 425 ಕೊಡ್ತೀನಿ. ಕಡೆ 425ಗೆ ಒಂದು ಫಾರ್ಡ್ ಫಿಗೋ ಪೆಟ್ರೋಲ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸೊ ನೋಡ್ತಾ ಇರ್ಬೋದು ಮೂರು XUVಗಳು ಹಂಗೆ ಬ್ಯಾಕ್ ಟು ಬ್ಯಾಕ್ ನಿಲ್ಸಿದ್ದಾರೆ. ಸೊ ಸಿಲ್ವರ್ ಕಲರ್ ಒಂದು XUV ಇದೆ. ಏನು ಸರ್ ಡೀಟೇಲ್ಸ್? 3 ಇಲ್ಲ ಬೈ, ಇನ್ನೂ ಒಂದಿದೆ. ಓಕೆ ಬ್ಲಾಕ್ ಇದೆ, ಸಿಲ್ವರ್ ಇದೆ, ಮರೂನ್ ಕಲರ್ ಇದೆ, ಪರ್ಪಲ್ ಕಲರ್ ಇದೆ. 4 ಇದೆ ಗಾಡಿ. 14 ಮಾಡಲ್ ಇದೆ, 15 ಮಾಡಲ್ ಇದೆ. ಎಲ್ಲದೂ ಕೂಡ AA. ಓಕೆ ಎಲ್ಲದೂ ಕೂಡ AA. ಸೊ ಎಲ್ಲನೂ AA ವೇರಿಯಂಟು. ಸೊ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಸಿಲ್ವರ್ ಕಲರು. ಸೊ ಇದು 2015 ಓನರು ಸೆಕೆಂಡ್ ಓನರ್. ಓಕೆ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ ನಿಮಗೆ. W6 AA ಎಲ್ಲ W8 ವೇರಿಯಂಟು. ಸೊ ಈ XUV 500 ಪ್ರೈಸು 595 ಹೇಳ್ತಾ ಇದ್ದೀನಿ ಬೈ. ಫೈನಲ್ಲಾ? ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಡ್ತೀನಿ. NOC ಕಂಡೀಷನ್ಸ್ ಎಲ್ಲ ಕೂಡ ನಿಮಗೆ ಬೇರೆ ಸ್ಟೇಟ್ ಇದೆ. ಓಕೆ ಇದು ಡೆಲ್ಲಿ ಇದೆ, ಅದು ಬಂದು ನಿಮಗೆ ವೆಸ್ಟ್ ಬೆಂಗಾಲ್ ಇದೆ, ಹಿಂದ್ಗಡೆ ಇರೋದು ಗೋವಾ ಇದೆ. ಓಕೆ ಎಲ್ಲನೂ ಸೇಮಾ? ಎಲ್ಲ ಸ್ಟೇಟ್ ಗಾಡಿಗಳು ಕೊಡ್ತೀವಿ ನಾವು. ಬರೀ ಕರ್ನಾಟಕ ಅಂತಲ್ಲ, ಇಡೀ ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ ಗಾಡಿದು ಕೊಡ್ತೀವಿ. ಓಕೆ ಸೊ ಕ್ರೇಜಿ ಅಂತ ಹೇಳ್ಬೋದು.
ಸೊ ಯಾರಾದ್ರೂ ಒಂದು ಒಳ್ಳೆ XUV ನೋಡ್ತಾರೆ, ಒಂಥರ ಲೈಕ್ ಕಣ್ ಕುಕ್ಕೋ ತರ ಇದೆ ಈ XUV. ಮಾರ್ಕೆಟ್ ಅಲ್ಲಿ 12 ಮಾಡಲ್ ಗಾಡಿ XUV ತಗೋಬೇಕು ಅಂದ್ರೆ ಪ್ಯೂರ್ ಕೈ ಗಾಡಿ ಮಿನಿಮಮ್ 5.5 ಲಕ್ಷ ಯಾರು ಕಮ್ಮಿ ಕೊಡಲ್ಲ. 590 690 ಎಲ್ಲ ಹೇಳ್ತಾರೆ, ಅವ್ರು ಹೇಳ್ತಾರೆ. ಬಟ್ ನಾರ್ಮಲ್ ಆಗಿ ಎಲ್ಲಾರ ಒಂದ್ ಕಡೆ ತಗೊಂಡ್ರೆ ಚೆನ್ನಾಗಿರೋ ಗಾಡಿ ತಗೋತೀನಿ ಅಂದ್ರೆ ಒಳ್ಳೆ ಯಾರು ಕೊಡಕ್ ಹೋದ್ರೆ 525 ಇದ್ದೆ ಯಾರು ಕೊಡಲ್ಲ. ಹೌದೌದು, ಆರಾಮಾಗಿ ಕೊಡಲ್ಲ. ಯಾಕಂದ್ರೆ ನಾನು ಕೊಟ್ಟಿದ್ದೀವಲ್ವಾ, ಆರಾಮಾಗಿ 525 ಕಮ್ಮಿ ನಾವು ಕೊಟ್ಟಿಲ್ಲ. ಅದು 525 530 ಆ ರೇಂಜಲ್ಲೇ ಕೊಟ್ಟಿದ್ದೀವಿ ನಾವು ಕೂಡ 12 ಮಾಡಲ್ ಕೈ ಗಾಡಿಗಳು. ಸೊ ಈಗೆಲ್ಲ ನೀವು ನೋಡ್ತಿರಲ್ವಾ, ಎಲ್ಲದು 50 ಮಾಡಲ್ ಗಾಡಿಗಳೇ. ಇದೊಂದು ಮಾತ್ರ 14 ಇದೆ, 2 15. ಅದರಲ್ಲೂ W8 ಫೈನಲ್ ವಿತ್ NOC ಕಂಡೀಷನ್ಸ್ 5,80,000 ಕೊಡ್ತೀನಿ ಬೈ. ಎಲ್ಲಾನು ಎಲ್ಲ ಓಕೆ, ಎಲ್ಲ ಯಾವ್ದಾರ ತಗೊಳ್ಳಿ 5,80,000 ಕೊಡ್ತೀನಿ. ಸಿಲ್ವರ್ ಆದ್ರೂ ತಗೊಳ್ಳಿ, ಮರೂನ್ ಆಗ್ಲಿ ತಗೊಳ್ಳಿ, ಅಥವಾ ನಿಮ್ಗೆ ಇನ್ನೊಂದು ಮರೂನ್ ಆದ್ರೂ ತಗೊಳ್ಳಿ. ಸೊ ಯಾವ್ದಾದ್ರು XUVಗಳು ತಗೊಂಡ್ರೆ ನಿಮಗೆ 5,85,000ಕ್ಕೆ ವಿತ್ NOC ಕಂಡೀಷನ್ ಕೊಡ್ತಾರೆ. ಸೊ ಎಷ್ಟು ಬೇಗ ಬರ್ತೀರ ಅಷ್ಟು ಬೇಗ ಬನ್ನಿ. ಸೊ ಈ ಗಾಡಿ ಒಂಥರ ಕ್ರೇಜ್ ಆಗಿದೆ. ಇಂಟೀರಿಯರ್ ಬಂದು ನೋಡ್ಬಿಟ್ರೆ ಫಿದಾಗ್ಬಿಟ್ಟು ತಗೊಂಡೋಗ್ತಿದ್ರೆ ಗಾಡಿ. ಅಲೈವಿಲ್ಸ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಲ್ಲ ಸುಮಾರು ಇದೆ. ಲೆದರ್ ಸೀಟ್ ಕವರ್ ಎಂದು ನೋಡಿ ಅಲೈವಿಲ್ಸ್ ಯಾವ್ದು ಅಲೈಸ್ ಹಾಕ್ಸಿದ್ದಾರೆ, ಮತ್ತೆ ಫುಟ್ ರೆಸ್ಟ್, ಮತ್ತೆ ಸೈಡಲ್ಲಿ ನಿಮಗೆ ಡೋರ್ ಪಟ್ಟಿ ಮತ್ತೆ ಸ್ಟಿಕ್ಕರಿಂಗ್ ಎಲ್ಲ ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಮತ್ತೆ ಕ್ರೋಮ್ಸ್ ಎಲ್ಲ ಹಾಕ್ಸ್ಕೊಂಡಿದ್ರೆ ಮಸ್ತಾಗಿ ಕಾಣಿಸ್ತಿದೆ. ಸೊ ಯಾರು ಒಂದು 2 ಲೀಟರ್ ರಾಕೆಟ್ ಹುಡುಕ ಅವ್ರಿಗೆ ಒಂದು Volkswagen Jetta ಇದೆ. ಏನು ಸರ್ ಡೀಟೇಲ್ಸ್? 12 ಮಾಡಲು ಸೆಕೆಂಡ್ ಓನರ್ ಇದು, 2 ಲೀಟರ್ ಡೀಸೆಲ್ ಮ್ಯಾನುವಲ್ ವೆಹಿಕಲ್ ಆಕ್ಚುಲಿ ಇದು ನಿಮಗೆ. ಓಕೆ, ಸೊ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ ನಿಮಗೆ. ಹೈಲೈನಾ? ಹೈಲೈನ್ ಟಾಪ್ ಎಂಡ್ ವೇರಿಯಂಟು. ಸೊ ಟೈರ್ 70 to 80% ಟೈರ್ಸ್ ಇದೆ. ಸೊ ಇಂಟೀರಿಯರ್ ನಿಮಗೆ AC ಪೋಸ್ಟಿಂಗ್ 4 ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಕ್ರೇಜಿ ಗಾಡಿ, ಒಂದು ಜೆಟ್ಟಾ ಹುಡ್ಕೋರಿಗೆ 2 ಲೀಟರ್ ರಾಕೆಟ್. ಪ್ರೈಸ್ ಏನಾಗುತ್ತೆ? 575 ಹೇಳ್ತಾ ಇದ್ದೀನಿ ಬ್ರೋ. ಫೈನಲ್ ಅಂದ್ರೆ 560 ಕೊಟ್ಬಿಡ್ತೀನಿ. ಒಂದು Volkswagen Polo ಬರಲ್ಲ ನಿಮಗೆ, ಒಂದು Volkswagen Jetta ಬರುತ್ತೆ ನಿಮಗೆ. ವೆಂಟೋ ಆದ್ರೆ ಇದು ಬಂದು 2 ಲೀಟರ್ ಡೀಸೆಲ್ ಮ್ಯಾನುವಲ್ ವೆಹಿಕಲ್ ನಿಮಗೆ. ಓಕೆ, ಸೊ ಹಾಗೆ ಒಂದು ಸನ್ರೂಫ್ ಗಾಡಿ, ಒಂದು ಸ್ಕೋಡಾ ಸೂಪರ್ ಇದೆ. ಏನು ಸರ್ ಡೀಟೇಲ್ಸ್? ಇದು ಕೂಡ 12 ಮಾಡಲ್ ಗಾಡಿನೇ ಬೈ. ಇದು ಸೇಮ್ ವೇರಿಯಂಟ್ ಬರುತ್ತೆ, ಬಟ್ ಅಂದ್ರೆ ಅದು Volkswagen ಬರುತ್ತೆ, ಇದು ಸ್ಕೋಡಾ ಬರುತ್ತೆ. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಬರುತ್ತೆ ನೋಡಬಹುದು. ಸೊ ಅದರಲ್ಲಿ ನಿಮಗೆ ಸನ್ರೂಫ್ ಬರಲ್ಲ, ಬಟ್ ಒಳ್ಳೆ ಸನ್ರೂಫ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಹಾಕ್ಸ್ಕೊಂಡಿದ್ರೆ ಕ್ರೇಜ್ ಆಗಿದೆ ನಿಮಗೆ. ಸೊ ಇಂಟೀರಿಯರ್ ನಿಮಗೆ AC ಪೋಸ್ಟರಿಂಗ್ 4 ವಿಂಡೋಸ್ ವಿತ್ 6 ಏರ್ ಬ್ಯಾಗು, ABS, ಅಲಾಯ್ಸ್ ಎಲ್ಲ ಬರುತ್ತೆ ನಿಮಗೆ ಗಾಡೀಲಿ. ಯಾರಾದರೂ ಒಂದು ಒಳ್ಳೆ ಸ್ಕೋಡಾ ಸೂಪರ್ ವಿತ್ ಸನ್ರೂಫ್ ಇರೋ ಗಾಡಿ ಪ್ರೈಸ್ ಏನಾಗುತ್ತೆ? 695 ಹೇಳ್ತಾ ಇದ್ದೀನಿ, 675 ಕೊಟ್ಬಿಡ್ತೀನಿ. ಓಕೆ, 6,75,000ಕ್ಕೆ ಒಂದು ಸ್ಕೋಡಾ ಸೂಪರ್ ಆಟೋಮೆಟಿಕ್ ಡೀಸೆಲ್ ಗಾಡಿ. ಹೌದು. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಹೋಂಡಾ BRV ಇದೆ, WRV ಆಕ್ಚುಲಿ ಇದು. ಓಕೆ, ನಿಮಗೆ ಜಾಜ್ ಬೇಡ, ಸ್ವಲ್ಪ ಅದಕ್ಕಿಂತ ಒಂದು ಸ್ವಲ್ಪ ಲೈಕ್ ಲುಕ್ ವೈಸು ಅಥವಾ ಬೇರೆ ಥರ ಗಾಡಿ ಬೇಕು ಅಂತ ಹೇಳಿದ್ರೆ ನಿಮಗೆ ಹೋಂಡಾದಲ್ಲೇ ಪರ್ಟಿಕ್ಯುಲರ್ಗೆ WRVಗೆ ಹೋಗ್ಬೋದು ನೀವು. ಇದು ಕೂಡ 18 ಮಾಡಲು ಸೆಕೆಂಡ್ ಓನರ್ ಗಾಡಿ ಬೈ ಇದು. ಓಕೆ, ಸೊ ನಿಮಗೆ ಡಿಫಾಗರ್ ಎಲ್ಲ ಇದೆ. ಯಾರಾದರೂ ಒಂದು ಕೆಪಾಸಿಟಿ ಎಲ್ಲ ಸೇಮ್ ಬರುತ್ತೆ, ಬಟ್ ಲುಕ್ ವೈಸ್ ನಿಮಗೆ ಅದಕ್ಕಿಂತ ಈಗ BRV ಬಂದು 7 ಸೀಟರ್ ಬರುತ್ತೆ. ಹೌದು ಹೌದು, ಬಟ್ ಇದು 5 ಸೀಟರ್ ಬರುತ್ತೆ. ಓಕೆ, ಸೊ 5 ಸೀಟರ್ ಗಾಡಿ. ಹೌದು. ಸೊ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. 2015 ಅಲ್ಲ? ಹೌದು. ಪ್ರೈಸು 15 ಬ್ರೋ, 18 ಸಾರಿ 18. ಪ್ರೈಸು 6,25,000 ಹೇಳ್ತಾ ಇದ್ದೀನಿ, 6 lakhs ಕೊಡ್ತೀನಿ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ಚವೆಲ್ಲೆ ಬೀಟ್ ಇದೆ. ಏನು ಡೀಟೇಲ್ಸ್ ಹರೀಶ್ ಅವರೇ? ಬೈ 17 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ LT ಬರುತ್ತೆ. ಓಕೆ, 4 ಪವರ್ ವಿಂಡೋಸ್, AC ಪೋಸ್ಟರಿಂಗ್ ಎಲ್ಲ ತರ ಆಪ್ಷನ್ಸ್ ಇದೆ. ಸೊ ನಿಮಗೆ ಆರಾಮಾಗಿ 10 ಮಾಡಲ್ ಗಾಡಿನ 2 ಕಾಲು 230 ಕಮ್ಮಿ ಯಾರು ಕೊಡಲ್ಲ ಖಂಡಿತ. ಬಟ್ 17 ಮಾಡಲ್ ಬರೀ 275 ಕೊಡ್ತೀನಿ. 17 ಮಾಡಲ್ ಗಾಡಿ 275. ಹೌದಕ್ಕೆ. ಸೊ ಡೌನ್ ಪೇಮೆಂಟ್ ಎಲ್ಲ ಫುಲ್ ಕ್ಯಾಶ್ ಹೇಳ್ತಾರೆ ನೀವು? ಫುಲ್ ಕ್ಯಾಶ್ ಡೌನ್ ಪೇಮೆಂಟ್ ಆಗುತ್ತೆ. ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಮನೆ ತಗೊಬೋದು. ಓಕೆ, ನೋಡಿ ಆರಾಮಾಗಿ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ತಗೊಂಡೋಗ್ಬಿಡ್ಬೋದು. 5 ವರ್ಷ ಟೆನ್ಯೂರ್ ಸಿಕ್ಬಿಡುತ್ತೆ. ಆರಾಮಾಗಿ ಎಷ್ಟು ಕಟ್ಬೋದು EMI ಅಂದ್ರೆ ಬಂದ್ರೆ? 7 ಲಕ್ಷ ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಂಡ್ರೆ 5 ವರ್ಷ ಕೊಡ್ತಾನೆ ಟೆನ್ಯೂರ್. ಅದಕ್ಕೆ 17 ಮಾಡಿರೋದ್ರಿಂದ 5 ವರ್ಷ ಟೆನ್ಯೂರ್ ಕೊಡ್ತಾನೆ. ಸೊ 5 ವರ್ಷ ಬೇಡ ಅಂದ್ರೆ 4 ವರ್ಷ ಹಾಕೊಂಡ್ರೆ ಎಷ್ಟು ಬರುತ್ತೆ ಹೇಳಿ? 4,000 5,000 ಬರುತ್ತೆ. 2 ವೀಲರ್ ತಗೊಂಡು ಬಂದ್ಬಿಡ್ತೀಗ. ಹೌದು. ಸೊ ಆರಾಮಾಗಿ ಒಂದು 2 ವೀಲರ್ ತಗೊಂಡ ಪ್ರೈಸಲ್ಲಿ EMI ಇಲ್ಲಿ ನೀವು ಕಾರ್ ತಗೊಂಡು ಹೊರಟೋಗ್ಬಿಡ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು SX4 ಇದೆ, ಸಿಂಗಲ್ ಅನ್ನೋ ಗಾಡಿ. ಇದು ಕೂಡ ನಿಮಗೆ ZX ಟಾಪ್ ಅಂಡ್ ವೇರಿಯಂಟ್ ಇದೆ. 4 ಪವರ್ AC ಪೋಸ್ಟರಿಂಗು, ಅಲೈವಿಲ್ಸ್, ಏರ್ ಬ್ಯಾಗ್ ಎಲ್ಲ ತರ ಆಪ್ಷನ್ ಇದೆ. ಸೊ 2010 ಸಿಂಗಲ್ ಅನ್ನೋ ಗಾಡಿ. ಪ್ರೈಸು ಮಾರ್ಕೆಟಲ್ಲೇ ಬೇರೆಲ್ಲ 3.5 ಹೇಳ್ತಾರೆ. ಹೌದು, ನಮ್ಗೆ ಅಷ್ಟೆಲ್ಲ ಬೇಡ, ಬರೀ 2.75 ಕೊಡ್ತೀನಿ. 2.75ಕ್ಕೆ ಒಂದು 10 ಮಾಡಲ್ ಗಾಡಿ, ಒಂದು SX4 ಟಾಪ್ ಎಂಡ್ ಗಾಡಿ ವಿತ್ ಡ್ಯೂಯಲ್ ಏರ್ ಬ್ಯಾಗ್ ಇರೋ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಬ್ರಿಯೋ ವೈಟ್ ಕಲರ್, ನೋಡಕ್ ಕ್ಲಾಸ್ ಆಗಿದೆ ಗಾಡಿ. ಏನ್ ಸರ್ ಡೀಟೇಲ್ಸ್? 15 ಮಾಡಲು ಸಿಂಗಲ್ ಅನ್ನೋ ಗಾಡಿ ಇದು, ಎಸ್ ವೇರಿಯಂಟ್ ಪೆಟ್ರೋಲ್ ಗಾಡಿ ಬಂದು ನಿಮಗೆ 68,000 70,000 ಹೊಡಿದೆ ಅಷ್ಟೇ ಬಂದು ನಿಮಗೆ. ಓಕೆ, ಸೊ ಈ ಗಾಡಿ ಬಂದು ನಿಮಗೆ ಆರಾಮಾಗಿ ಸಿಟಿಲಿ ಓಡಾಡಕ್ಕೆ ಆರಾಮಾಗಿ ತಿಳ್ಕೊಬಹುದು. ಈ ಮಾರುತಿ ಅದು ಇದು ಹೋಗೋ ಬಂದು ಇದು 1.2 ಬರುತ್ತೆ, ನೀವು ಯೂಸ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಸೊ ಈ ಗಾಡಿ ನಿಮಗೆ ಬರೀ 4 ಲಕ್ಷಕ್ಕೆ ಕೊಟ್ಬಿಡ್ತೀನಿ. ಬರೀ 4 ಲಕ್ಷಕ್ಕೆ ಒಂದು ವೈಟ್ ಕಲರ್, ಒಂದು ಹೋಂಡಾ ಬ್ರಿಯೋ. ಹೌದು. ಓಕೆ, ಸೊ ಹಾಗೆ ಒಂದು ಒಳ್ಳೆ ಗಾಡಿ XUV 500 ಇದೆ, ಬ್ಲಾಕ್ ಕಲರ್. ನಮ್ಮ ಕಲರ್ ಏನ್ ಡೀಟೇಲ್ಸ್? ಬ್ಲಾಕ್ ನಿಮ್ಗೆ ಅವಾಗ ಸಿಲ್ವರ್ ಮತ್ತೆ ಮರೂನ್ ಮತ್ತೆ ಪರ್ಪಲ್ ಯಾವ್ದು 3 ಕಲರ್ ನೋಡಿದ್ರಿ. ಸೊ ಅವೆಲ್ಲ 15 ಇತ್ತು, ಇದು 14 ಇದೆ ಬೈ. ಸೇಮ್ W8 ಬರುತ್ತೆ, ಅದು 585 ಫೈನಲ್ ಹೇಳಿದ್ದೀನಿ. ಇದನ್ನ 5.5 ಕೊಡ್ತೀನಿ. ಓಕೆ, 5.5ಗೆ ಒಂದು 14 ಮಾಡಲ್ ಗಾಡಿ, ಒಂದು XUV 500 W8. ಓಕೆ, ವಿತ್ NOC ಕಂಡೀಷನ್. ಹೌದು. ಸೊ ಹಾಗೆ ಒಂದು ಮಹೇಂದ್ರ ರೆಕ್ಸ್ಟಾನ್ ವೈಟ್ ಕಲರ್ 14 ಮಾಡಲು ಸೆಕೆಂಡ್ ಓನರ್ ಗಾಡಿ ಇದು. RX5 ಬರುತ್ತೆ. ಓಕೆ, ಮ್ಯಾನುವಲ್ ಆಕ್ಚುಲಿ ಇದು. ನೀವು ಕೂಡ 4x4 4x2 4x2
4x2 ರೆಕ್ಸ್ಟಾನ್ ವೈಟ್ ಕಲರು ಕ್ಲಾಸ್ ಆಗಿದೆ ಗಾಡಿ ಕೂಡ ನೋಡೋಕ್ಕೆ. ಸೊ ಪ್ರೈಸ್ ಏನಾಗುತ್ತೆ ಇದು? ಪ್ರೈಸ್ ಬಂದು 595 ಕೋಟಿಂಗ್ ಪ್ರೈಸ್ ಇದೆ ಬ್ರೋ. 575 ಕೊಡ್ತೀನಿ. ಓಕೆ, 5,75,000ಗೆ ಫೈನಲ್ ಆಗುತ್ತೆ ಗಾಡಿ. ಸೊ ನೆಕ್ಸ್ಟು ಸ್ವಿಫ್ಟ್ ಡಿಸೈರ್. ಓಕೆ, ಮಾರ್ಕೆಟಲ್ಲಿ ಡಿಮ್ಯಾಂಡೆಡ್ ಗಾಡಿ, ಅದು ಡೀಸೆಲ್ ಗಾಡಿ, ಒಂದು ಸ್ವಿಫ್ಟ್ ಡಿಸೈರು. ಸೊ ನೋಡೋಕ್ಕಂತೂ ಚೆನ್ನಾಗಿದೆ, ವೈಟ್ ಕಲರ್. ಏನು ಡೀಟೇಲ್ಸ್ ಇದ್ರದ್ದು? ಬೈ ಇದು ಬೇರೆ ಸ್ಟೇಟ್ ವೆಹಿಕಲ್ಸ್ ಇದೆ ಆ್ಯಕ್ಚುಲಿ. ಇದು 14 ಮಾಡಲು ಗಾಡಿ, ಸೆಕೆಂಡ್ ಓನರ್, ಡೀಸೆಲ್ ಬರುತ್ತೆ ವಿಡಿ. ಡೀಸೆಲ್ ವಿಡಿ. ಹೌದು. ಓಕೆ, ಸೊ ಏನಾಗುತ್ತೆ ಪ್ರೈಸು? ಇದೆಲ್ಲ ಕೂಡ ನಿಮಗೆ ಮೈಲೇಜ್ ಚೆನ್ನಾಗಿ ಬರುತ್ತೆ. 4 ಪೌಂಡ್ ಸೇಸಿ ಪವರ್ ಸ್ಟೇರಿಂಗ್ ಎಲ್ಲ ಥರ ಫೀಚರ್ಸ್ ಬರುತ್ತೆ. 3.5 ಕೊಟ್ಬಿಡ್ತೀನಿ. ವಿತ್ಗೆ ಏನೋ ವಿತ್ ಎನ್ಒಸಿನ? NOC ಕಂಡೀಷನ್. ಓಕೆ, ವಿತ್ ಎನ್ಒಸಿ ಕಂಡೀಷನ್ 3.5 ಲಕ್ಷಕ್ಕೆ ಒಂದು 14 ಮಾಡಲು. ಹೌದು. ಸ್ವಿಫ್ಟ್ ಡಿಸೈರು ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಓಕೆ, ಸೊ ಹಾಗೆ ಒಂದು ಸುಜುಕಿ ಸೆಲೆರಿಯೋ ಅದು ಸೋಲ್ಡ್ ಆಗಿದೆ ಇವತ್ತು. ಓಕೆ, ಇಯಾನು ಏನಿದೆ ಏನೋ ಡೀಟೇಲ್ಸ್? 13 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಬರುತ್ತೆ. ಓಕೆ, ಪೆಟ್ರೋಲ್ ನಿಮಗೆ 800cc, ಇದು ಕೂಡ ನಿಮಗೆ 20 ಥರ 800cc ಬರುತ್ತೆ. ಸೊ ಅದರ್ವೈಸ್ ನಿಮಗೆ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಓಕೆ, ಸೊ 24 ತಗೋಬೋದು ನೀವು ಆರಾಮಾಗಿ ಹೈವೇ ಹೋದ್ರೆ. ಡಿಪೆಂಡ್ಸ್ ಅಪ್ ಡ್ರೈವಿಂಗ್ ಕೂಡ ಆಗುತ್ತೆ. 24 ನೀವು ಆರಾಮಾಗಿ ತಗೋಬೋದು. ಪ್ರೈಸ್ ಏನಾಗುತ್ತೆ? 2.5 ಕೊಟ್ಬಿಡ್ತೀನಿ. 2.5 ಲಕ್ಷಕ್ಕೆ ಒಂದು 13 ಮಾಡಲ್ ಗಾಡಿ, ಒಂದು ಇಂಡ ಇಯಾನು. ಇಯಾನು. ಸೊ ಹಾಗೆ ಒಂದು ಬ್ಲ್ಯಾಕ್ ಕಲರ್ ಒಂದು ಫಿಯಟ್ ಪುಂಟೋ ಇದೆ. ಏನು ಸರ್ ಡೀಟೇಲ್ಸು? 11 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್ ಬರುತ್ತೆ ಆ್ಯಕ್ಚುಲಿ ನಿಮಗಿದು. ಇದು 90 bhp ಇದು. ಓಕೆ, ಸೊ ಯಾರಾದರೂ ಒಂದು ಒಳ್ಳೆ ಫಿಯಟ್ ಪುಂಟೋ ಡೀಸೆಲ್ ವೇರಿಯಂಟ್ ಗಾಡಿ, ಪ್ರೈಸ್ ಏನಾಗುತ್ತೆ? 245 ಕೊಟ್ಬಿಡ್ತೀನಿ ಫೈನಲ್. 2,45,000ಗೆ ಒಂದು ಮಲ್ಟಿ ಜೆಟ್ ಇಂಜಿನ್, ಒಂದು ಫಿಯಟ್ ಪುಂಟೋ ಸಿಗ್ತದೆ ಡೀಸೆಲ್ ವೇರಿಯಂಟು. ಸೊ ನಮ್ಮ ಮುಂದೆ ಒಂದು ಸ್ಕೋಡಾ ಎತ್ತಿ ಇದೆ. ಏನು ಸರ್ ಡೀಟೇಲ್ಸು? ಕಾಂಪ್ಯಾಕ್ಟ್ SUV ಯಾರಾದರೂ ಒಂದು 4x4 ನೋಡ್ತೀರಂದ್ರೆ ನೀವು ಆರಾಮಾಗಿ ಸ್ಕೋಡಾ 80 ಹೋಗ್ಬೋದು ನೀವು. ಓಕೆ, 11 ಮಾಡಲು, ಸಿಂಗಲ್ ಓನರ್ ಗಾಡಿ ಬೈ ಇದು. ಡೀಸೆಲ್ ವೇರಿಯಂಟೇ ಬರುತ್ತೆ. ಓಕೆ, ಆರಾಮಾಗಿ ನಿಮಗೆ 4 ಪವರ್ ಸೇಸಿ ಪವರ್ ಸ್ಟೇರಿಂಗ್, ಒಳ್ಳೆ ಲೆದರ್ ಸೀಟ್ ಕವರ್, ಎಲ್ಲ ಥರ ಆಪ್ಷನ್ಸ್ ಬರುತ್ತೆ ನಿಮಗೆ. ಈ ಗಾಡಿ ನಿಮಗೆ ಆಗಿನ ಕಾಲಕ್ಕೆ ಒಳ್ಳೆ ಒಂದು ಇವಾಗೇನು ತಾರ್ ಬರ್ತಾ ಇದೆ ಆ ಥರ ಕ್ರೇಜ್ ಇದ್ದಂಥ ಗಾಡಿಗಳಿವೆಲ್ಲ. ಸೊ ಈ ಗಾಡಿ ಬಂದು 525 ಕೊಟ್ಬಿಡ್ತೀನಿ. ಗಾಡಿಗೆ ಪ್ಯೂರ್ ಕರ್ನಾಟಕ ಗಾಡಿ, ಯಾವುದೇ ರೀತಿ ಬೈಗಟ್ಟೆ ಏನಿಲ್ಲ. ಕರ್ನಾಟಕ ಗಾಡಿನ 5,25,000 ಕೊಡ್ತೀನಿ. ಓಕೆ, ಟಾಟಾ ಎಕ್ಸಾ ಡೀಟೇಲ್ಸು? ಬೈ 18 ಮಾಡಲು, ಸಿಂಗಲ್ ಅನ್ನ ಗಾಡಿ ಬೈ ಇದು. 4x4 ಬರುತ್ತೆ ನಿಮಗೆ. ಓಕೆ, ನಿಮ್ಗೆ XUV-ಗಳೆಲ್ಲ ಯಾವ ಬಜೆಟಲ್ಲಿ ನೀವು ತೊಗೊಳಕ್ಕಾಗಲ್ಲ. 18 ಮಾಡಲು ಗಾಡಿಗಳೆಲ್ಲ. ಹೌದು ಹೌದು. ಸೊ ಈ ಬಜೆಟಲ್ಲಿ ಗಾಡಿ ನಿಮಗೆ ನಾನು ಹೇಳೋ ಬಜೆಟಲ್ಲಿ ಬೈ ನೀವು ಏನಾರ ಒಂದು XUV ತೊಗೊಳ್ಬೇಕು ಅಂದ್ರೂ 13-14 ಮಾಡಲು ತೊಗೋಬೇಕು ಅಂದ್ರೆ 8 ಲಕ್ಷ ಕಮ್ಮಿ ಯಾರು ಕೊಡಲ್ಲ. ಹೌದು, ಬಟ್ ನಾನು 18 ಮಾಡಲು 4x4 ಎಕ್ಸ್ಟ್ರಾ ಕೊಡ್ತೀನಿ. ಅದರಲ್ಲಿ ಸಿಂಗಲ್ ಅನ್ನ ಗಾಡಿ, ಡೀಸೆಲ್ ವೇರಿಯಂಟ್ ಇದು ಕೂಡ 9 ಲಕ್ಷ ಕೊಡ್ತೀನಿ. 9 ಲಕ್ಷಕ್ಕೆ? ಹೌದು ಕೊಡಿ. 9 ಲಕ್ಷಕ್ಕೆ ನಿಮ್ಗೆ ಒಂದು 18 ಮಾಡಲ್ ಗಾಡಿ 4x4 ಒಂದು ಟಾಟಾ ಹೆಕ್ಸಾ ಸಿಗ್ತಾ ಇದೆ. ಕ್ರೇಜಿ ಗಾಡಿ ಅಂತಲೇ ಹೇಳ್ಬೋದು. ಸೊ ಅಕಸ್ಮಾತ್ ದೊಡ್ಡ ಗಾಡಿ ಟಾಟಾದಲ್ಲಿ ಬೇಡ ಅನ್ನೋರಿಗೆ ನಿಮ್ಗೆ ಚಿಕ್ಕ ಗಾಡಿಲಿ ಒಂದು ಟಾಟಾ ಟಿಯಾಗೋ ಇದೆ. ಏನು ಸರ್ ಡೀಟೇಲ್ಸ್ ಇರೋದು? ಬೈ ಫೋರ್ಡು ನಿಮಗೆ ಫೀಗೋ ನೋಡಿದ್ರಲ್ವಾ? ಹೌದು, ಸೇಮ್ ಸೆಗ್ಮೆಂಟ್ 16 ಮಾಡಲು. ನನಗೆ ಫೋರ್ಡ್ ಬೇಡ ಸರ್, ಅದೇ ಥರ ಬೇರೆ ಗಾಡಿ ಕೊಡಿ ಅಂದರೆ ಟಾಟಾ ಟಿಯಾಗೋ ಇದೆ, ಸೇಮ್ 60 ಮಾಡಲು ಗಾಡಿ. ಸೊ ಇದು ಕೂಡ ಅದು ಸಿಂಗಲ್ ಓನರ್, ಸೆಕೆಂಡ್ ಓನರ್ ಇದೆ. ಬಟ್ ನಿಮಗೆ ಮಾರ್ಕೆಟಲ್ಲಿ ನಿಮ್ಗೆ ಗೊತ್ತಿದೆ ಟಾಟಾ ಈಗ ಯಾವ ರೀತಿ ವ್ಯಾಲ್ಯೂ ಇದೆ ಅಂತೇಳಿ. ಹೌದು. ಸೊ ಈ ಗಾಡಿ ನಿಮಗೆ ಬಂದು ಟಾಪ್ ಎಂಡ್ಗಿಂತ ಒಂದು ಕಮ್ಮಿ ಬರುತ್ತೆ. 4 ಪೌಂಡ್ ಸೇಸಿ ಪವರ್ ಸ್ಟೇರಿಂಗು ಎಲ್ಲ ಥರ ಇದೆ. ಏರ್ ಬ್ಯಾಗ್ ಕೂಡ ಇದೆ. ಅಲೆವಿಲ್ಸ್ ಎಲ್ಲ ಬರಲ್ಲ ಅಷ್ಟೇ. ಸೇಮ್ ಪ್ರೈಸ್ 4,50,000 ಕೊಡ್ತೀನಿ. ಇದು ಕೂಡ 16 ಮಾಡಲು ಗಾಡಿ. 16 ಮಾಡಲಿ ನಿಮಗೆ 4.5 ಲಕ್ಷಕ್ಕೆ ಸಿಗ್ತಾ ಇದೆ ಟಾಟಾ ಟಿಯಾಗೋ XT ವೇರಿಯಂಟು. ಸೊ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ CRV ಬೈ. ಓಕೆ, ಪೆಟ್ರೋಲ್ ಆಟೋಮೆಟಿಕ್. ಆಗಿನ ಕಾಲಕ್ಕೆ ಒಂಥರ ನಿಮಗೆ ಯಾವ ಸಿನಿಮಾ ಇರೋ ಥರನೇ ಇರೋದು ಗಾಡಿ. ಹೌದು ಹೌದು, ಖಂಡಿತ. ಏನೋ ಒಂಥರ ಮಸ್ತ್ ಗಾಡಿ ಆಗಿನ ಕಾಲಕ್ಕೆ ನಿಮಗೆ. ಹೌದು, ಒಳ್ಳೆ ಕ್ರೇಜಿ ಗಾಡಿ ಅಂತ ಹೇಳ್ಬೋದು. ನಿಮಗೆ ಹೋಂಡಾದಲ್ಲಿ ಆಗುವಾಗ ಸಿವಿಕ್ ಬಿಟ್ರೆ ಈ ಗಾಡಿ ಕ್ರೇಜ್ ಇದ್ದಿದ್ದು. ಹೌದು, ಸಿವಿಕ್ ಬಿಟ್ಬಿಟ್ರೆ ಸಡನ್ ಬೇಡ ಅಂತ ಹೇಳಿದ್ರೆ ಒಂದು ಹ್ಯಾಚ್ಬ್ಯಾಕ್ ಅಲ್ಲಿ SUV ಟೈಪ್ ಅಲ್ಲಿ ನಿಮಗೆ ಒಳ್ಳೆ ಗಾಡಿ ಆಗಿನ ಕಾಲಕ್ಕೆ ಇದು. ಓಕೆ, 13 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ನಿಮಗೆ ಪೆಟ್ರೋಲ್ ಆಟೋಮೆಟಿಕ್ 70,000 ಹೊಡಿದೆ. ಓಕೆ, ಸೊ ಪ್ರೈಸ್ ಬಂದು ನಿಮಗೆ 8 ಲಕ್ಷಕ್ಕೆ ಕೊಟ್ಬಿಡ್ತೀವಿ. 8 ಲಕ್ಷಕ್ಕೆ ಸಿಗ್ಬಿಡುತ್ತೆ. 13 ಮಾಡಲು ಗಾಡಿ, ಪ್ಯೂರ್ KA ಗಾಡಿ, ಬೇರೆ ಯಾವುದೇ ರೀತಿ ಮೈಗ್ರೇಟೆಡ್ ಏನಿಲ್ಲ. ಸೊ ಲೋನ್ ಕೂಡ ಆಗುತ್ತೆ ನಿಮಗೆ. ಆರಾಮಾಗಿ ಲೋನ್ ಕೂಡ ಮಾಡಿಸ್ಕೊಂಡು ಹೋಗ್ಬೋದು. 13 ಮಾಡಲ್ ಗಾಡಿ ಒಂದು CRVಗೆ ಒಂದು ಒಳ್ಳೆ ಲಕ್ಸುರಿಯಸ್ SUV ವೆಹಿಕಲ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಾರ್ಡ್ ಇಕೋಸ್ಪೋರ್ಟ್ ಇದೆ. ಏನು ಸರ್ ಡೀಟೇಲ್ಸ್? ಬೈ ಇದು 15 ಮಾಡಲ್ ಗಾಡಿ, ಇಕೋ ಬೂಸ್ಟ್ ಇಂಜಿನ್. ಇದು ಕೂಡ ಸೆಕೆಂಡ್ ಓನರ್ ಗಾಡಿ. ಇದು ಗಾಡಿ ಬಂದು 70,000 ಹೊಡಿದೆ. ಓಕೆ, 70,000 ಹೊಡಿದೆ. ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ ಗಾಡಿ ಕೂಡ. ಬಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದರೆ. ಬೇರೆ ನಿಮಗೆ ಡಿಫಾಗರ್, ವೈಪರ್ ಎಲ್ಲ ಇದೆ. ನಿಮಗೆ ಯಾರಾದರೂ ಒಂದು ಒಳ್ಳೆ ಪೆಟ್ರೋಲ್ ಗಾಡೀಲಿ ಒಂದು ಇಕೋಸ್ಪೋರ್ಟ್ ಹುಡುಕ್ತಾರೋರಿಗೆ ಬೆಸ್ಟ್ ಆಪ್ಷನು ವಿತ್ ಟಾಪ್ ಆ್ಯಂಡ್ ವೇರಿಯಂಟ್ ಟಿಟಾನಿಯಮು. ಸೊ AC ಪವರ್ ಸ್ಟೇರಿಂಗು, 4 ಪೌಂಡರ್ಸ್, ಡ್ಯೂಲ್ ಏರ್ ಬ್ಯಾಗು, ABS, ಅಲಾಯ್ಸು ಎಲ್ಲ ಇದೆ. ಸೊ 1 ಲೀಟರ್ ಇಂಜಿನ್, ಇಕೋ ಬೂಸ್ಟ್ ಇಂಜಿನು. ಪ್ರೈಸ್ ಏನಾಗುತ್ತೆ? ಬೈ 5,45,000 ಕೋಟಿಂಗ್ ಪ್ರೈಸ್ ಇದೆ ಬೈ. 5,25,000 ಕೊಡ್ತೀನಿ. 13 ಮಾಡಲ್ ಇಕೋಸ್ಪೋರ್ಟ್ ಕೂಡ ನಿಮಗೆ ಕೊಡಲ್ಲ. ಹೌದು, ಬಟ್ ನಿಮಗೆ 15 ಮಾಡಲ್ಲ ಇದು. 15 ಮಾಡಲು ಒಂದು ಇಕೋ ಬೂಸ್ಟ್ ವೆಹಿಕಲ್ ಒಂದು 5,25,000ಗೆ ಸಿಕ್ಬಿಡುತ್ತೆ. ಹೌದು. ಸೊ ಹಾಗೆ ಒಂದು ಸ್ಕೋಡಾ ಫ್ಯಾಬಿಯಾ ಬೈ 11 ಮಾಡಲು, ಸಿಂಗಲ್ ಅನ್ನೋ ಗಾಡಿ ಇದು ಬೈ. ಇದು ಈ ಗಾಡಿ ಬಂದು ನಿಮಗೆ ಟಾಪ್ ಎಂಡ್ಗಿಂತ ಒಂದು ಕಮ್ಮಿ ಇದೆ. ಆಂಬಿಷನ್ ಪ್ಲಸ್ ಇದೆ ಆ್ಯಕ್ಚುಲಿ ಇದು ನಿಮಗೆ. ಓಕೆ, ಸೊ ಇದು ನಿಮಗೆ 4 ಪೌಂಡ್ ಸೇಸಿ ಪೋಸ್ಟರಿಂಗ್ ಎಲ್ಲ ಥರ ಫೀಚರ್ಸ್ ಬರುತ್ತೆ. ಎಷ್ಟು ಕೊಡ್ತೀರಾ? 275 ಕೊಡ್ತೀನಿ. 275ಗೆ 11 ಮಾಡಲ್ ಗಾಡಿ ಒಂದು ಸ್ಕೋಡಾ ಫ್ಯಾಬಿಯಾ.
ಓಕೆ ಸೊ ಹಾಗೆ ನಮ್ಮ ಮುಂದೆ ಒಂದು ಬ್ಲಾಕ್ ಕಲರ್ ಅಂದ್ರೆ ನಾಲ್ಕು ಡಸ್ಟರ್ ಇದೆ, ಏನು ಸರ್ ಡೀಟೇಲ್ಸ್ ಇರೋದು? ಬೈ ಅವಾಗ ನಿಮ್ಗೆ 2 ಡ್ರೆಸ್ ತರಿಸಿದೆ. ಹೌದು, ಅದರಲ್ಲಿ ಪೆಟ್ರೋಲ್ ಡೀಸೆಲ್ 2 ಇತ್ತು. ಸೊ ಇದು ಡೀಸೆಲ್ ಬಟ್ 110 PS. 14 ಮಾಡಲು ಸೆಕೆಂಡ್ ಓನರ್ ಗಾಡಿ. 13 ಕೂಡ 85 PS 13 ವೈಟ್ ಕಲರ್ ಗಾಡಿಗಳಿದೆ. ಇದು ಬಂದು ನಿಮಗೆ 14 ಮಾಡಲು ಸೆಕೆಂಡ್ ಓನರ್ ಪ್ಲಸ್ ಇದು 110 PS ಇದೆ ಆಕ್ಚುಲಿ. 110 PS ಹೌದು. ಸೊ 85 ಬೇಕಾದ್ರೆ 85 ಇದೆ, 110 ಇದೆ, 13 ಇದೆ, 14 ಇದೆ. ಸೇಮ್ ಪ್ರೈಸಿಂಗ್ ಇದೆ ಬೈ. 525 ಇದೆ, ಯಾಕಂದ್ರೆ 110 ಗಿಂತ 85 PS ಗೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ. ಸೊ ಹಾಗಾಗಿ ಸೇಮ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. 5,25,000 ಕೋಟಿಂಗ್ ಪ್ರೈಸ್ ಇದೆ, 5 ಲಕ್ಷ ಕೊಡ್ತೀನಿ. ಓಕೆ, ಸೊ ಹಾಗೆ ಇನ್ನೊಂದು ವೈಟ್ ಕಲರ್ ಮಹೀಂದ್ರ ರೆಕ್ಸ್ಟಾನ್. ವೈಟ್ ಕಲರ್ ಮಹೀಂದ್ರ ರೆಕ್ಸ್ಟಾನ್ ಇರಲಿ. ನೆಕ್ಸ್ಟ್ ಕ್ಯಾಪ್ಟಿವ್ ನೋಡೋಣ. 8 ಮಾಡಲು ಸಿಂಗಲ್ ಅನ್ನ ಗಾಡಿ ಬೈ. ಇದು LT ಬರುತ್ತೆ, ಅಂದ್ರೆ ಲೈಕ್ ನಿಮಗೆ ಇದರಲ್ಲಿ ಬರೋದೇ 2 ವೇರಿಯಂಟ್, ಒಂದು LT ಅಷ್ಟೇ ಬರುತ್ತೆ. ಸೊ ಡೀಸೆಲ್ 2 ಲೀಟರ್ ಡೀಸೆಲ್ ಬರುತ್ತೆ. ಸೊ ಅದು ಬಿಟ್ಟು 4 ಪವರ್ ವಿಂಡೋ AC ಪೋಸ್ಟರಿಂಗ್ ಎಲ್ಲ ತರ ಆಪ್ಷನ್ಸ್ ಕೂಡ ಐತೆ. ಪ್ರೈಸ್ ಬೈ 3,40,000 ಕೊಡ್ತೀನಿ. 3,40,000 ಫೈನಲ್ ಆಗುತ್ತೆ. ಒಂದು ಕ್ಯಾಪ್ಟಿವ್ ಡೀಸೆಲ್, ಅದರಲ್ಲೂ ಸಿಂಗಲ್ ಅನ್ನ ಗಾಡಿ, ಸಿಂಗಲ್ ಅನ್ನೋ ಗಾಡಿ, 8 ಮಾಡಲ್ ಗಾಡಿ. ಓಕೆ ಸರ್. ಸೊ ಹಾಗೆ ವೈಟ್ ಕಲರ್ ಅಂದ್ರೆ ಮಹೀಂದ್ರ ರೆಕ್ಸ್ಟಾನ್ ಇದೆ, ಏನು ಸರ್ ಡೀಟೇಲ್ಸ್? ಬೈ ಇದು ಕೂಡ 14 ಮಾಡಲ್ ಗಾಡಿ, RX5 ಬರುತ್ತೆ, ಸೆಕೆಂಡ್ ಅನ್ನೋ ಡೀಸೆಲ್ ಬರುತ್ತೆ. ಸೊ ಇದು ಬಂದು ನಿಮಗೆ HR ರಿಜಿಸ್ಟ್ರೇಷನ್ ಇದೆ. ಅವಾಗ ನಿಮಗೆ ತೋರಿಸಿದ್ದು 14 ಮಾಡಲು KA ಗಾಡಿ ಬೇರೆ ಇತ್ತು, ಸೇಮ್ ವೈಟ್ ಕಲರ್ ಅಲ್ಲಿ ಬೇರೆ HR ರಿಜಿಸ್ಟ್ರೇಷನ್ ಇದೆ. ಸೊ ಇದು ಬಂದು ನಿಮಗೆ 4,75,000 ವಿತ್ NOC ಕಂಡೀಷನ್ ಕೊಡ್ತೀನಿ ನಾನು. ಓಕೆ, 4,25,000 ವಿತ್ NOC ಕಂಡೀಷನ್ ಅಲ್ಲಿ ಒಂದು ಮಹೀಂದ್ರ ರೆಕ್ಸ್ಟಾನ್ ಸಿಗುತ್ತೆ. ಹೌದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಪಕ್ಕದಲ್ಲಿ ಒಂದು ಟೊಯೋಟಾ ಕೊರೋಲಾ ಆಲ್ಟಿಸ್ ಇದು 12 ಮಾಡಲು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಟಾಪ್ ಆ್ಯಂಡ್ ವೇರಿಯಂಟ್. ಸೊ ಇದು ಬಂದು ನಿಮಗೆ ಕಸ್ಟಮರ್ ವೆಹಿಕಲ್, ನಮ್ಮ ಪಾರ್ಕ್ ಅಂಡ್ ಸೇಲ್ ತೊಗೊಂಡಿದ್ದೀವಿ ಅಷ್ಟೇ, ಇದು ಗೊತ್ತಿರೋದು ಅಂತೇಳಿ. ಸೊ ಇದು ಬಟ್ 4th ಓನರ್ ಇದೆ ಗಾಡಿ. ಓಕೆ, 4th ಓನರ್ ಇದೆ, ಇರೋದು ಹೇಳ್ಬಿಡ್ಬೇಕು. ಈ ಗಾಡಿ ಬಂದು ನಿಮಗೆ 4,25,000 ಎಕ್ಸ್ಪೆಕ್ಟೇಷನ್ ಇದೆ ಕಸ್ಟಮರ್ಗೆ. ಓಕೆ, ಫೈನಲ್ ಅಂದರೆ ಕಸ್ಟಮರ್ ಎದುರುಗಡೆ ಕೂರಿಸಿ ಮಾತಾಡ್ತೀನಿ. ಓಕೆ ಸರ್.